ತಪಸ್ಸನ್ನು ಸುಡು, ಬಯಕೆಗಳನ್ನೆಲ್ಲ ನಾಶ ಮಾಡೋದು. ಮನಸ್ಸಿಗೆ ಬೇಕದು ತಪಸ್ಸು ಅಂತ. ಮನಸ್ಸಿಗೆ ಎಲ್ಲ ಬಯಕೆಗಳನ್ನು ಅದು ನಾಶ ಮಾಡ್ಕೊಂತಂದ್ರೆ ಮನಸ್ಸಿಗೆ ಸಮಾಧಾನ, ಶಾಂತಿ ಅನುಭವ. ಏನು ಮನಸ್ಸನ್ನು ಗೆದ್ದ ಮಾರನನ್ನು ಗೆಲ್ಲುವಂತ. ಮನಸ್ಸಿನಾಗ ಹುಟ್ಟಿದ್ದದು ಕಾಮ. ಏನು ಅದು ಜ್ಞಾನೇಂದ್ರಿಯಗಳಿಗೆ ಪ್ರಚೋದನೆ ಮಾಡ್ತದೆ. ಏನು ಮನಸ್ಸಿನಲ್ಲೇ ತಯಾರಾಗಿ ಜ್ಞಾನೇಂದ್ರಿಯ ಪ್ರಚಾರ ಮಾಡಿ ಮಬ್ಬಿ ಕೆಡುಬಿಡು. ಕಾಮನ ಬೇಟೆಗೆ ನಿಲ್ಲವ್ರು ಯಾರದಿರಿ ಹೇಳ್ರಿ? ಗೊತ್ತಾಗ್ಲಂಗ ಹೃದಯಾಂತರಾಳದಲ್ಲಿ ಬಾಕ್ ಹೋಗದಿರ್ತದ. ನೆನೆಗೋಲಿನಿಂದ ನೋಯಿಸುವ ಅಲಗಿನ್ನುಂಟೆ ಅಂತ. ಏನು ನೆನಪು ಮಾಡಿದ್ರೆ ನೀನು ಚುಸ್ತದ. ದೇಶ, ಭಾಷೆ, ಕಾಲ ಯಾವುದಕ್ಕೂ ಕಾಮ ಸೀಮಿತ ಅಲ್ಲ. ಏನು ಹಿಂದಿನವ್ರಿಗೆ ಎಲ್ಲರಿಗೆ ಒಂದಾದ. ಏನು ಎಲ್ಲ ಕಾಲದವ್ರು ಕಾಮನ ಗೆದಿಯೋದಕ್ಕಿಂತ ಸೂರ್ತನ ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ಮಾತಿನಿಂದ ಅದನ್ನು ಗೆದಿಲಿಕ್ಕೆ ಬರುವುದಿಲ್ಲ. ಬಹಳಷ್ಟು ಮಾತಾಡೋದ್ರಿಂದ, ಪ್ರವಚನ ಮಾಡೋದ್ರಿಂದ ಕಾಮ ಹೋಗೈತೇನೆ. ನ ಪ್ರವಚನೇನ ಲಭ್ಯ. ಭಾಳಷ್ಟು ಹೇಳ್ತಾನಪ್ಪ, ಚಲೋ ತಂಗ ಹೇಳ್ತಾನ, ಕಾಮ ಹೋಗಿರೋದಿಲ್ಲ. ಅದ್ರ ಕೈ ಸಿಕ್ವತ್ತೆ ಆಡ್ತಿರ್ತೈತೆ ಅದು. ಏನು ಮಾತಿನ ಜ್ಞಾನ ಕೆಲಸ ಆಗುದಿಲ್ಲ. ಏನು ಅದಕ್ಕೆ ಮಾತಿನ ಜ್ಞಾನ ತೂತಿನ ಗಡಿಗೆ, ಪಾತಕರ ಸಂಘ ಎದಕ್ಕೂ ಬೇಡ ಸರ್ವಜ್ಞ ಅಂತ. ಹೌದು, ತೂತಿನ ಗಡಿಗೆಗೆ ಎಷ್ಟು ಹಾಕಿರ ನಾವು ಹಂಗೆ ಮಾತಿನ ಜ್ಞಾನ ಎಷ್ಟಾರ ಹಂಗೆ ಸಂಘ ಅಂತ ಸಂಘದಾಗಿದ್ದು ನೀ ಎಷ್ಟು ಕೇಳಿರಾರ ಹೇಳಿರಾರ ಏನು ಮಾಡ್ಬೇಕು? ಅದು ಏನೂ ಉಳಿದಿಲ್ಲ ಅಂತ. ನೀನು ಪಾತಕರ ಸಂಘ ಮಾಡೋದ್ರಿಂದ ನೀ ದಿನ ಇಲ್ಲಿ ಶಾಸ್ತ್ರ ಬಂದು ಅಂಥವ್ರ ಸಂಘದಾಗ ಉಳಿಯುತ್ತೆ, ಎಲ್ಲ ಹಾರಿಗಿಡೋದು. ಹೌದಿಲ್ಲ? ಅದಕ್ಕೆ ಅಭ್ಯಾಸ ಬಿಡ್ಬೇಕಾಕತಿ. ನೀ ಬಿಡದ ಹೊತ್ತು ನನಗೆ ನಾನೆಲ್ಲ ಕೇಳೀನಿ, ಹೋಗಿ ಅಲ್ಲಿ ರಾಡಿ ಮಾಡ್ಕೊಂಡು ಕುಂದಿರ್ತೀನಿ ಮತ್ತೆ. ಹೌದಿಲ್ಲ? ಭಾಳ ಕಠಿಣ ಐತ್ರಿ ಇದು. ಮಂದಿ ಕುಡಿಯಾರ ಅಲ್ಲಿ ಏನೇನು ಸುದ್ದಿ ಕಿವಿ ಕೊಟ್ಕೊಂಡು ಕುಂದಿರ್ತತಿ. ಹಿಂಗೆ ಇಲ್ಲಿ ಅಷ್ಟು ಆಸಕ್ತಿ, ಅದ್ರಾಗಿನಷ್ಟು ಆಸಕ್ತಿ ಇಲ್ಲಿ ಇರೋದಿಲ್ಲ. ಇಲ್ಲಿ ಏನು ಹೇಳ್ಯಾರ ಅನ್ನೋದು ನಾ ಎಲ್ಲ ಕೇಳೇವಳ ಹೇಳಿದ್ದು ನೆನಪು ಉಳಿದಿಲ್ಲ. ಆದ ಎಷ್ಟು ನೆನಪು ಉಳಿತೈತಿ ನೋಡು. ಮತ್ತ ಅದಕ್ಕೆ ಜಗ ಕೊಟ್ಟೆ ಅಂದ್ರೆ ಇದೆಲ್ಲಿ ಉಳಿಬೇಕು? ಉಳಿಬೇಕು ಎಲ್ಲಿ ಅದ? ಬಾಳ್ಬೇಕ್ರಿ. ಜಡಬುದ್ಧಿ ಜಡಸಂಗ ಬಿಟ್ಟಾಗನ ಇದು ಹತ್ತೈತಿ. ಬಿಡದ ಹೊರ್ತು ನಿಮ್ಮಪ್ಪ ಸತ್ತ ನಿಮ್ಮ ಅವ್ ಗುಟ್ಟು ಕುಂತ್ರ ಹತ್ತು ಲಿಂಗ ತಿರುಗುದನ. ನಾನು ಹೇಳ್ತೇನೆ ಅನ್ನೋದು ಹೋಗಿ ಅಲ್ಲಿ ಕುಡಿದು ರಾಡಿ ಮಾಡ್ಕೊಂಡು ಹಂಗ ಈಗ ಹೋಗುದನ. ಏನ್ ಮಹಾತ್ಮರೆಲ್ಲ ಹೆಂಗೆ ಮಾಡಿದ್ರು ಅವರೆಲ್ಲ? ಜಡಬುದ್ಧಿ ಜಡಸಂಗದಿಂದ ದೂರ ಉಳಿದ್ರಿಲ್ಲ, ಏಕಾಂತ ಸ್ಥಾನದೊಳಗಿದ್ದು ಅದ ಅಭ್ಯಾಸದೊಳಗೆ ಕಾಲು ಕಳೆದ್ರು. ಬಲು ಏಕಾಂತವಾಗಿರಬೇಕು, ಜನರ ಪರಿಚಯ ಇಲ್ಲದಿರಬೇಕು. ಅವ್ರು ಬ್ಯಾಡಪ್ಪ ನಮ್ಗೆ, ಅವ್ರ ಸುದ್ದಿನೇ ಬೇಡ. ಅದನ್ನ ತಲೆಯಾಗ ಹಾಕ್ಕೊಂಡ್ರೆ ಇದನ್ನೆಲ್ಲ ಹೋಗ್ತೀನಿ ನಿಮ್ಗೆ ಮಷಿನಿಗೆ ಬರಬಾರ್ದು ನಿನಗೆ ಅದ್ರೊಳಗೆ. ಏನು ಅದು ಸಾಧಿಸೋದು ಭಾಳ ಸಾಧಕ ಆದವ ಭಾಳ ಎಚ್ಚರದಿಂದ ಇರಬೇಕು. ಜಡಬುದ್ಧಿ ಜಡಸಂಗದಿಂದ ಅವ ದೂರ ಇರ್ಬೇಕು ಯಾವಾಗ. ಏನು ಸಮಾಧಾನ ಶಾಂತಿಯನ್ನು ಕೆಡಿಸುವಂತಹ ಸಂಘದಿಂದ ನಾವು ದೂರ ಇರಬೇಕು. ಏನು ಅದಕ್ಕೆ ಜಡಭಾವ ನೀಗು, ಜಡಬುದ್ಧಿ ಜಡಸಂಗದಿಂದ ದೂರ ಇರಪ್ಪ ಅಂತ ಹೇಳಿ ಹೇಳಿ ಮತ್ತು ಮಾಡ್ತೇನೆ. ಯಾರಿನ ಅದರ ಫಲ ನೀನು ಏನು ನೋಡ್ತೀಯ? ಅದು ಅದವ್ರು ಕಂಡು ಕೇಳಿ ಅಂಥವ್ರ ಸಂಘ ಮಾಡಿದವ್ರು ಏನಾಗ್ಯಾರ ಮತ್ತು ಅದರಾಗ ಬೀಳ್ತೇನೆ. ಬೀಳು, ಯಾರು ಏನು ಮಾಡೋಕ್ಕಾಗೋದು? ಕಾಮ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದ ತಲೆ ಕೆಟ್ಟು ಹೋಗುವಷ್ಟು ಶಾಂತಿ ಮಾಡ್ತದೆ. ಅವ ನಮ್ಮ ವೈರಿಗಳು, ಕಾಮಕ್ರೋಧಾದಿಗಳು. ಏನು ಅವೆಲ್ಲ ರಜೋಗುಣದಿಂದ ಉತ್ಪನ್ನ ಕಾಮನೆಗಳೆಲ್ಲ. ಕಾಮೇಶ ಕ್ರೋಧೇಶ ರಜೋಗುಣ ಸಮುದ್ಭವ ಅಂತ ಅವೆಲ್ಲ ರಜೋಗುಣದಿಂದ ಉತ್ಪನ್ನ ಆಗುವಂಥವಲ್ಲ. ಏನು ತಮೋ ಗುಣದಿಂದ ಆಲಸ್ಯತನ ಬರ್ತದೆ, ನಿದ್ದೆ, ಆಲಸ್ಯ, ಚಿತ್ತ ಚಾಂಚಲ್ಯ, ಇವು ತಮೋ ಗುಣದ
ವೃತ್ತಿ ಸತ್ತು ಪ್ರಧಾನ ಆದಾಗ ಈ ವಿವೇಕ ನಮ್ಮಲ್ಲಿ ಜಾಗೃತ. ಅದಕ್ಕೆ ಸತ್ತು ಪ್ರಧಾನವಾದ ಗುಣವನ್ನು ಪಡೆಯುವುದನ್ನು ನಮ್ಮ ಮುಖ್ಯ ಕೆಲಸ. ಸತ್ವಾತ್ ಸಂಜಾಯತೆ ಜ್ಞಾನಂ ಅಂತಾರೆ. ಯಾವ ಜ್ಞಾನ? ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಸತ್ವ ಪ್ರಧಾನವಾದ ಗುಣವನ್ನು ನಾವು ಜಾಗೃತಗೊಳಿಸ್ಬೇಕಾಗಿದೆ. ಏನ್ ರಜೋತಮ ಗುಣಗಳನ್ನು ನಾವು ಹೊಡೆದಾಕಿ ಯಾವಾಗ ವೃತ್ತಿ ಸತ್ವ ಪ್ರಧಾನ ಆಕೈತಿ ಅವಾಗ ಇದರ ಅಭ್ಯಾಸ ಮುಗಿಸ್ಕೋಬೇಕು. ಏನ್ ಇಲ್ಲ ಅಂತಂದ್ರೆ ರಜೋ ಅದರ ಪ್ರಭಾವ ಹೆಚ್ಚಾಕತಿ, ತಮ ಪ್ರಧಾನ ಹೆಚ್ಚಾತಂದ್ರೆ ನಿದ್ದೆಗೆ ಹೋಗಿಬಿಡ್ತೈತಿ, ನಿದ್ದೆ ವಿಲಾಸದಾಗ ಹೋಗಿಬಿಡ್ತೈತಿ. ಆಯುಷ್ಯ ಅಲ್ಲ. ರಜೋ ಪ್ರಧಾನದಾಗ ಹೋಗ್ತಾನೆ ಬರೇ ವಿಷಯ ಚಿಂತನ, ವಿಷಯ ಬರೇ ಗಳಿಕೆ, ವಿಷಯ ಸಂಪರ್ಕ, ಬರೇ ಎದ ಹೆಸರದಾಗ ಹೋಗುತ್ತೆ. ನಿನ್ನ ಆಯುಷ್ಯ ಅದಕ್ಕೆ ಹೋಗ್ತೈತಿ, ವ್ಯರ್ಥ ಆತಲ್ಲ ಅಂತ. ಏನ್ ಅದಕ್ಕೆ ಬಲ್ಲವರು ಬಹಳ ಎಚ್ಚರದಿಂದ ಇರ್ತಾರೆ. ಏನ್ ಎಡೆಬಿಡದೆ ಇದರ ಅಭ್ಯಾಸದಾಗ ತೊಡಗು. ಅಂತಹ ಸತ್ವ ಪ್ರಧಾನವಾದ ಗುಣವನ್ನು ಪಡಿಲಿಕ್ಕೆ ಅಂಥ ವಾತಾವರಣ, ಅಂಥ ಯುಕ್ತವಾದ ಅಂಥ ಆಹಾರ, ಎಂಥ ಅನ್ನ ಉಂಟೆ ಅಂಥ ಗುಣ ತಯಾರಕ. ಏನ್ ಆಹಾರ ಶುದ್ಧವು ಸತ್ವ ಶುದ್ಧಿ. ಏನ್ ಅಂತ ಸಾತ್ವಿಕ ಆಹಾರ ತಗೊಂಡಾಗ ನಿನ್ನ ಸತ್ವ ಪ್ರಧಾನವಾದ ಗುಣ ತಯಾರಕ್ಕವು. ಅಂತ ಅನ್ನ ಉಂಟೆ ಅದನ್ನು ಅವಲಂಬಿಸ್ಕೊಂಡು ನಿನ್ನ ಗುಣಗಳು ತಯಾರು. ಗುಣ ಹೆಂಗ ತಯಾರಕ್ಕ? ಅನ್ನದ ಮ್ಯಾಗಿಂದ ಅವು ತಯಾರಕ್ಕ. ಏನ್ ಅದಕ್ಕೆ ಒಳ್ಳೆ ಅಂತ ಸಾತ್ವಿಕ ಆಹಾರವನ್ನು ಸಾತ್ವಿಕರ ಮನೆಯೊಳಗೆ ತಗೋಬೇಕು ಅಂತ ಹೇಳಿ. ತುಡುಗು ಮಾಡೋರು ಮನ್ಯಾಗ ಊಟ ಮಾಡಿದ್ರೆ ನಿನಗೂ ತುಡುಗು ಮಾಡೋಂಗ. ಏನ್ ಅಂತ ಸಜ್ಜನರನ್ನು ನೋಡಿ ಊಟ ಮಾಡಬೇಕು. ಹೇಳ್ತಾರಲ್ಲ, ಅನಿವಾರ್ಯ ವಸ್ತಿಯರು ಬಂದಂತ ಬ್ರಾಹ್ಮಣರ ಮನ್ಯಾಗ ಪಾಪವು ತಂಪುರ್ತೆ ಕಷ್ಟ ಅಕ್ಕಿ ಇದ್ದ ಸಂಬಂಧ ಒಬ್ಬನ ಹುಡುಗನ ಕರೆಸಿ ಅಕ್ಕಿ ತರಕ ಪೇಟ್ಯಾಗ ಕಳಿಸಿರ ಅವ ತುಡುಗು ಮಾಡ್ಕೊಂಬಂತ ಕೊಟ್ಟನು. ಆ ಅನ್ನ ಮಾಡಿ ಆ ಬ್ರಾಹ್ಮಣಗೆ ಹಾಕಿದ್ದು, ಅದನ್ನು ತಿಂದ ಅವ ಮುಂಜಾನೆ ಎದ್ದು ಕೂಲಿ ಅವ್ರ ಮನ್ಯಾನ ಆಕಳ ಬಿಚ್ಕೊಂಡು ಅವ ಹೋಗ್ಯಾನ. ಏನ್ ಮಾಡಕ್ ಹಸ್ತೈತೆ ಅದ? ಏನ್ ಕರ ಒದರಾಕತ್ತಿದ್ ಕೂಲಿ ಅವ ಮಾಲಕ್ಕೆ ಎತ್ತರಾಗ ನಾವು ಯಾಕೆ ಒದರಾಕತ್ತಿದ್ದು? ಆಕಳ ಇಲ್ಲ. ಅವ ಅಲ್ಲಿ ಹೋಗಿ ಅಲ್ಲಿ ಹೊಳಿ ಅಂತೇಳಿ ಹೋಗಿ ಬೈರ್ ದೇಶ ಕಡೆ ಕಾದಿಂದ ಎಲ್ಲ ಇದನ್ನ ಮಾಡಿದ ಕೂಲಿ ಅವಾಗ ನೆನಪಾತ ಅಂದ್ರೆ ಹಿಂಗ್ಯಾಕೆ ಆತಿದ್ದು, ಇದನ್ನ ಯಾಕೆ ತಗೊಂಬಂದು ನಾನು. ಅವಾಗ ಮಾಲಕ ಇದನ್ನೊಂದು ಆಕಳ ಕರ ಒದರ್ತೈತ್ರಿ, ಇದನ್ನೊಂದು ತಗೊಂಡು ಹೋಗ್ರಿ ಅಂತೇಳಿ ಹಿಂದೆ ಅವ ಹೊಡ್ಕೊಂಡು ಬಂದಿದ್ದಂತ. ಅಯ್ಯೋ ಎಂಥ ತಪ್ಪಾಯ್ತು ನನಗೆ, ಏನು ಆತಿದು, ಇದಕ್ಕೇನು ದೋಷ ಅಂತ ಕಂಡು ಹಿಡ್ದ ನಾವು. ನಿನ್ನೆ ನಮಗೆ ಊಟ ಕೊಟ್ರಿಲ್ಲ, ಎಲ್ಲಿ ತಂದಿದ್ರಿ? ನಮ್ಮ ಮನ್ಯಾಗ ಮಾಡಿದ್ವಿ. ಎಲ್ಲಿ ತೊಗೊಂಬಂದಿದ್ರಿ? ಯಾರು ತರಕ್ಕೆ ಹೋಗಿದ್ರು? ಆ ಹುಡುಗನ ಕರ್ಸಿದ್ರು. ನೀ ಹೆಂಗೆ ತೊಗೊಂಬಂದಿ? ರೊಕ್ಕ ಇಲ್ಲೇ ಅದಾವ ನೀವು ಕೊಟ್ಟಿದ್ದು, ತುಡುಗು ಮಾಡ್ಕೊಂಡು ಬಂದೀನಿ ಅಂತ. ಅದೆಲ್ಲ ಪರಿಣಾಮ ಆಕೈತೆ. ಅದಕ್ಕೆ ಸಾತ್ವಿಕ ಅಂಥವ್ರ ಸಜ್ಜನರ ಮನೆಯೊಳಗೆ ಅನ್ನವನ್ನು ಸ್ವೀಕಾರ ಮಾಡ್ಬೇಕಂತ ನಿಯಮ. ದುಷ್ಟರು ಮಾಡಿದ ಏನೇನು ಮಾಡಿ ಅವ್ರು ಬಂದ್ ಮಾಡಿರ್ತಾರೋ ಅದನ್ನ ಅದ್ರ ಗುಣ ನಿನಗೂ ಬರ್ತಾವ. ಏನ್ ಹೌದು, ಬುದ್ಧಿ ಅಂತದ ತಯಾರಕತಿ. ಯಾರದಾರ ಹೊಲ್ದಾನ ಕಾಯಿ ಪಲ್ಯ ಎಲ್ಲಿ ಹೊರ ತರ್ಕೊಂಬಂದ ಯಾಕ್ರಿ ಮಾಡ್ತಿರ್ತಾರಲ್ಲ ದಿನ, ಹೌದಿಲ್ಲ? ದಿನ ಗಂಟು ಮಾಡ್ಕೊಂಡ್ ಬರ್ತಿರ್ತಾರೆ. ಎಲ್ಲಿ ಹೊರ ಹಿಂಗ ಒಂದ್ ರೌಂಡ್ ಹೊಡೆದವ್ರನ್ನ ಯಾಕ್ರಿ ನಾವು ಸ್ವಾಮಿಗಳು ಊಟ ಕೇಳಿವ ಅಂತ ಸ್ವಾಮಿಗಳು ಹೊಡೆದ. ಹೌದಿಲ್ಲ? ಭಾಳ ಸೂಕ್ಷ್ಮ ವ್ಯವಹಾರ. ಒಬ್ಬಾಕಿ ದಿನ ಒಂದರ ದಿನ ಬರ್ರಿ ನಮ್ಮ ಮನೆಗೆ ಅಂತ ಕರ್ಕೊಂಡು ಹೋದ್ಲು ಆ ಸ್ವಾಮಿಗಳು. ಹಂಗಾರೆ ನಡಿಯುವ ಅಂತೇಳಿ ಒತ್ತಾಯಕ್ಕೆ ಒಂದಿನ ಹೋದ್ರೆ ಸಣ್ಣ ಮನೆ ಹಾಲು ಕಾಸಾಗಿಟ್ಟಾಳ. ಹಾಲು ಕಾಸಾಗಿಟ್ಟು ಕೂಡಲೇ ಅದನ್ನೆಲ್ಲ ಕೆನಿ ಬಂದೈತೆ. ಅದ ಇವರಿಗೆ ಹಾಲು ಲೋಟದಾಗ ಹಣ್ಣು ಕೊಟ್ಟಾಳ. ಹಣ್ಣು ಇವನ್ನ ತಿಂದು ಹಾಲು ಲೋಟದಾಗ ಹಾಸಕೋರಾಗೆ ಕೆನಿ ಜಾರಿ ಅಲ್ಲಿ ಲೋಟದಾಗ ಬಿದ್ದುಬಿಡ್ತು. ಅವಾಗ ಆಕೆ ಮಾಡಿ ಸ್ವಭಾವ ನೋಡೋದ ಹೆಣ್ಮಕ್ಳದು. ಕೆನಿ ಬಿತ್ತಂದ್ರೆ ಮಾಡಿ ಬಿಟ್ಟಾಳ. ಅಲ್ಲೇ ಅವ್ರು ಪಾಪ ಮಕ್ಕಳದಾಗ ಅದನ್ನು ಕೇಳಿ ಇದು ಅದನ್ನು ತಂದು ಇಟ್ಕೊಲೆ, ಅಮ್ಮ ಇದನ್ನು ಬ್ಯಾಡ್ ನನಗೆ, ಯಾಕೆ ಇದ್ರಾಗ ಕುಡೀತಿ, ಇದನ್ನು ತೆಗಿ ಅಮ್ಮ ನೀನು ಬೇಡ.
ಏನ್ ಹಿಂಗೆ ಅದು ಕೂಡ್ತಂದ್ರೆ ಮತ್ತೆ ಅದು ಆಶೆ ನೋಡೋದು ತೆಗಿ ಇದನ್ನಂತ ಅದನ್ನು ತಕ್ಕೊಂಡಾಗ ಮತ್ತೆ ತಗೊಂಡಾಗ ಸ್ವೀಕಾರ ಸೂಕ್ಷ್ಮ ಇರ್ತೈತೆ ಅಂತ ಅನ್ನ ತಗೋಬೇಕಾದ್ರೆ ನಾವು ಏನು ಅವ್ರ ಸಂತೋಷಕ್ಕಾಗಿ ತಗೊಂತಾರ ಹೊತ್ತು ಅವ್ರಿಗೇನಾದ್ರೂ ಅವಶ್ಯಕತೆ ಇರೋದಿಲ್ಲ. ಅಪ್ಪವ್ರು ಯಾರೋ ಏನಾರು ತಂದು ಕೊಡ್ತಿರ್ತಾರ, ಅದನ್ನೆಲ್ಲ ಅವ್ರು ತಿನ್ನೋದಿಲ್ಲ ಅಂತಿರ್ತಾರೆ. ತನಗೆ ಕೊಂದ ನೀನೇ ಓದುತ್ತಾನೆ ಅವ್ರ ಮುಂದೆ ತಗೊಂಡು ತಿಂತಿದ್ರು ಅವ್ರಂತ. ಪ್ರೀತಿಯಿಂದ ತಂದು ಕೊಟ್ಟಿರ್ತಾರ ಅವ್ರ ಮನಸ್ಸಿಗೆ ಇದಕ್ಕೈತಿ. ನಿನಗೇನು ಒಣ್ವೇದಾವ ನೀವು ಏನಾರು ಹೇಳಿದ್ಕೂಲ ಅದನ್ನ ಹಿಡ್ಕೊಂಡು ಕೊಂದ್ಬಿಡೋದು. ಅದನ್ನ ತಿನ್ನೋದಿಲ್ಲ ಅವ್ರು, ಇದನ್ನ ತಿನ್ನೋದಿಲ್ಲ ಅವ್ರು. ಹಂಗೆ ಬರ್ತೈತಿ. ಹಂಗೆ ಜೀವನ್ ಮುಕ್ತರ ಸ್ಥಿತಿ ಹೆಂಗಿರ್ತೈತಿ, ಹಿಂಗೆ ನಡಿತೈತೆ ಅಂದ್ರೆ ಹಿಂಗೆ ನಡಿದಿಲ್ಲ ಅವನು ಇದ ಬೇರೆ ಇರ್ತೈತಿ. ಜೀವನ್ ಮುಕ್ತನ ಲಕ್ಷಣನ ಬೇರೆ, ವಿಚಿತ್ರ ವರ್ತನ ಇರ್ತೈತಿ ಅವನು. ಹಿಂಗ ನಡಿಬೇಕಂತ ಯಾವ ಕಟ್ಟಳೆಗಳು ಅವ್ನಿಗೆ ಇರೋದಿಲ್ಲ, ನಿರ್ಬಂಧಗಳು ಇರೋದಿಲ್ಲ ಅವನು. ಆ ಸ್ಥಿತಿಯನ್ನು ಹೊಂದಿದ ಅವನು ವಿಚಿತ್ರ ವರ್ತನ ಇರ್ತದೆ. ಜನರ ಇದನ್ನು ನೋಡಿದ ಕೂಡಲೇ ಏನಪ್ಪ ಇವನು ಜ್ಞಾನಿ ಏನು ಅನ್ನೋರಂಗೆ ವರ್ತನ, ವಿಚಿತ್ರ ವರ್ತನ ಹೊಂದಿರ್ತೈತಿ. ಆದ್ರೆ ಜನರಿಗೆ ಅದು ಗೊತ್ತಿಲ್ಲ. ಜನರ ಕಲ್ಯಾಣ ದೃಷ್ಟಿಯಿಂದ ಅವನು ವರ್ತನ ಏನು ಮನಿ ಯಾಕೆ ಓಡಕ್ಕೆ ಆಗ್ತಾವಂದ್ರೆ ಒಬ್ರಿಗೊಬ್ಬರು ಸಹಕಾರ ಇಲ್ಲದಕ್ಕೆ, ತ್ಯಾಗ ಜೀವನ ಇಲ್ಲದಕ್ಕೆ, ಕಾಮನ ಕಾಟಕ್ಕೆ. ಹೌದಿಲ್ಲ, ಎಲ್ಲ ನನಗ ಆಗಲಿ, ಅತಿ ಲೋಭ. ರೀತಿಯಿಂದ ನಡೆದ್ರೆ ಕಾಮ ರಾಮನಡಿಗೆ ಹೋಯ್ತದೆ. ಎರಡನೇದವ್ರಿಗೆ ಪೀಡೆಯನ್ನು ಕೊಡ್ತಕ್ಕಂಥ ಕಾಮ ಬೇಡ, ಎರಡನೇದವರಿಗೆ ಕಲ್ಯಾಣ ಮಾಡ್ಬೇಕನ್ನೋ ಕಾಮ ಇರಲಿ. ಯಾವಾಗ ನನ್ನಿಂದ ಇನ್ನೊಬ್ಬರಿಗೆ ಹಿತ ಆದೀತು ಅನ್ನೋ ಕಾಮ ಇರಲಿ. ಕಾಮ ಅಂದ್ರೆ ಬಯಕೆಗಳು. ಈ ಬಯಕೆ ಇರಲಿ, ನನ್ನಿಂದ ಏನಾರ ಅವಾಗ ಉಪಯೋಗ ಆಗಲಿಪ್ಪ, ಇನ್ನೊಬ್ಬರಿಗೆ ತೊಂದರೆ ಆಗೋದು ಬೇಡ ಅಂತ ಕಾಮ ಬೇಡ ನಮಗೆ. ಅಂತ ಇಚ್ಛೆಯನ್ನು ಸುಟ್ಟು ಹಾಕವು. ಇನ್ನೊಬ್ಬರಿಗೆ ನನ್ನಿಂದ ಏನಾರ ಉಪಕಾರ ಆಗಲಿಪ್ಪ, ಅವರು ಸಹಾಯ ಆಗಲಿ ನನ್ನಿಂದ, ಈ ಕಾಮ ಇರಲಿ. ಮನುಷ್ಯನಲ್ಲಿ ಎರಡನೇದವ್ರ ಪೀಡೆಯನ್ನು ಕೊಡದೇ ಇರ್ತಕ್ಕಂಥ ಕಾಮ ಮತ್ತೆ ಎರಡನೇದವ್ರ ಕಲ್ಯಾಣ ಮಾಡ್ಬೇಕನ್ನೋ ಕಾಮ ಎರಡೂ ಬೇಕಿವು. ಪೀಡಾ ಕೊಡದಂಗ ಅದು ಬೇಡಪ್ಪ ನಮಗೆ, ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಕಾಮ ಇವು ಬೇಕು ನಮಗೆ. ತನ್ನ ಮನಸ್ಸು ಮೊದಲು ಕೆಡಿಸ್ಕೊಂಡ ಎರಡನೇದವರಿಗೆ ಕೆಡಕ್ ಬಯಸ್ಬೇಕಾಕೈತಿ. ನೀನ ಕೆಟ್ಟ ಇನ್ನೊಬ್ಬನ ಕೆಡೋದು, ಕೆಡಕ್ ಮಾಡ್ಬೇಕಂತ ಮನಸ್ಸಿನ್ಯಾಗ ಬಂದ್ರೆ ನಿನ್ನ ಮನಸ್ಸು ಕೆಟ್ಟ ಹೋತಿ. ಒಳ್ಳೇದು ಮಾಡ್ಬೇಕಂತ ಮನಸ್ಸಿನ್ಯಾಗ ನಿಂದ ಬಂದ್ರೆ ನಿನ್ನ ಮನಸ್ಸಿಗೆ ಒಳ್ಳೇದಾಗಿರ್ತೈತಿ. ನಿನ್ನ ಮನಸ್ಸು ಒಳ್ಳೇದಾತಂದ್ರೆ ನಿನಗೆಲ್ಲ ಯಾಕ್ರಿ ಶರೀರ ಆರೋಗ್ಯದಿಂದ ಇರ್ತೈತಿ. ನಿನಗೆ ಯಾಕೆ ಶರೀರ ರೋಗಗ್ರಸ್ತಕ್ಕ ಇನ್ನೊಬ್ಬರಿಗೆ ಕೆಡಕ್ ಮಾಡಿದೆ ಅಂದ್ರೆ ನಿನಗೆ ಕೆಡಕ್ ಚಲೋ, ರೋಗ ಚಲೋ. ನನಗೆ ಬ್ಯಾನಿ ಏನ್ ಮಾಡಿದ್ನೋ ಯಪ್ಪ, ಇನ್ನೊಬ್ರಿಗೆ ಏನ್ ಮಾಡಿದ್ನು, ನನಗಿಂತಾದ್ ಬಂತಿದ್ದು. ಹೌದಿಲ್ಲ, ನೋಡ್ರಿ ಬೇಕಾದ್ರೆ ಇನ್ನೊಬ್ಬರಿಗೆ ಏನ್ ಮಾಡಿದ್ನು ನಾನು ಅಂತದ್ದು ಏನು ಮನಸ್ಸಿನ್ಯಾಗ ಮಾಡಬಾರ್ದು. ಹೋತದ ನೀನು ಹುಲಸು ಹೋತು ಮನಸ್ಸಿನಾಗ. ಇನ್ನೊಬ್ಬರಿಗೆ ಕೆಡಕ್ ಬಯಸಿದ್ರು ಬಾಯಿಲೆ ಮಾತಿನಿಂದ ಬೇರೆ, ಮತ್ತ ಕೃತಿಯಿಂದ ಬೇರೆ, ಮನಸ್ಸಿನ್ಯಾಗ ಸಹಿತ ಮೊದಲಿಗೆ ಬರಬಾರ್ದು. ಇದಕ್ಕೆ ತಪಸ್ಸು ಅಂತಾರೆ. ಒಮ್ಮೆಯೂ ಹಿಂಸಾ ಇನ್ನೊಬ್ಬರಿಗೆ ನೋವು ಆಗಬಾರದಪ್ಪ ನಮ್ಮಿಂದ. ಇದು ಅಹಿಂಸಾ ವೃತ, ಇದೇ ಧರ್ಮಾಚರಣೆ. ಅಹಿಂಸಾ ಪರಮೋ ಧರ್ಮ ಅಂತ ಇಂಥ ಒಂದು ಶ್ರೇಷ್ಠವಾದ ಆಚರಣೆ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಅಂದಾಗ ಇದಕ್ಕೆ ನಾವು ಅಧಿಕಾರಿಗಳಕ್ಕೆ ಇನ್ನೊಬ್ರು ಒಂದೇಳೆಗೆ ನಮಗೆ ಕೆಡಕ್ ಮಾಡಿರು, ಅದು ಹಿಂದಿಂದ ಏನೋ ನಮ್ದ ದೋಷ ಐತಿ, ಅದಕ್ಕೆ ಅದು ಮಾಡ್ಯ ನಾವು, ಅವನದೇನು ತಪ್ಪಲ್ಲ, ನಂದ ಇದು ದೋಷ ಅಂತ ತಿಳ್ಕೊಂಡು ಉದಾಸೀನ ಹಿಂದಿಂದ ಬಾಕಿ ಅದ ಮಾಡ್ಯ ನಾವು, ನೀ ಮಾಡಕ್ ಹೋಗ್ಬೇಡ. ತಿಳಿದಿಂದ ನೀನು ಮಾಡಕ್ ಹೋಗ್ಬೇಡ, ಇನ್ನೊಬ್ರಿಗೆ ಹಂಗೆ ಮಾಡಕ್ ಹೋಗ್ಬೇಡ. ಗೊತ್ತಿಲ್ದಾಗ ಆದ್ವಲ್ಲ ಅಜ್ಞಾನದೊಳಗೆ
ಇನ್ನು ಮ್ಯಾಗ ಮಾಡಕು ಯಾರಿಗೂ ಕೆಡಕ್ ಮನಸ್ಸಿನಾಗ ಸಹಿತ ಬಯಸಬೇಡ ನೀನು. ಏ ಹೊಡೆದವನಿಗೆ ಕೇಡು ಬಯಸಿದ ಜ್ಞಾನಿಗೆ ಧಿಕ್ಕಾರ ಅಂದ. ಅವ ಜ್ಞಾನಿನ ಅಲ್ಲ ಅವ. ಏನ್ ಅವನನ್ನು ಹೊಡೆದವನಿಗೆ ಧಿಕ್ಕಾರ, ಜ್ಞಾನಿಯನ್ನು ಹೊಡೆದವನಿಗೆ ಧಿಕ್ಕಾರ, ಹೊಡೆದವನಿಗೆ ಕೇಡು ಬಯಸಿದ ಜ್ಞಾನಿಗೆ ಧಿಕ್ಕಾರ ಅಂತ. ಏನ್ ಅವಗೂ ಜ್ಞಾನಿಗಳ ನಿಂದ ಮಾಡೋದು ಹಿಂಸಾ ಕೊಡೋದು ದೊಡ್ಡ ಪಾಪ ಬರ್ತದೆ ನಾವು. ಅದಕ್ಕೆ ಯೋಗಿ ವರ್ಣನು ನಿಂದಿಸಿದರೆ ನೀವು ವಂದಿಸುವಂತ. ನಿಂದಿಸಿದಾಗಲಿ ಬಂದಿರ್ಬೋದು ಬಹು ಪಾಪ, ನಿನ್ನ ವಂಶನ ಹಾಳಾಗಿ ಹೋಗ್ತೈತೆ. ಯೋಗಿ ಯತಿ ನಿಂದೆ ಕುಲಕ್ಷಯ, ಪರನಿಂದೆ ಗ್ರಹಕ್ಷಯ ಅಂತ. ಬರೀ ಇನ್ನೊಬ್ಬರು ನಿಂದ ಮಾಡ್ತಿರ್ತಾರಲ್ಲ, ಕಟ್ಟಿ ಪಂಟ್ ಪಡ್ಕೊಂಡ ಆ ಮಣಿತನ ಎಂದೂ ಉದ್ಧಾರ ಆಗೋದಿಲ್ಲ. ಗ್ರಹಕ್ಷಯ ಅಂತಂದ್ರೆ ಅದಕ್ಕೆ ಮಣಿತನ ಯಾಕೆ ನಮ್ಮ ಉದ್ಧಾರ ಆಗೋದಿಲ್ಲ ಅಂದ್ರೆ ಬರೀ ಇನ್ನೊಬ್ಬರು ಟೀಕಾ ಟಿಪ್ಪಣ ಮಾಡೋದು, ಅವ್ರು ಹಂಗದಾರ ಹಿಂಗದ, ಇನ್ನೊಬ್ಬರು ದೋಷಗಳನ್ನ ಯಾರು ನೋಡ್ತಾರೆ ಆ ಮಣಿತನ ಯಾವ ಕಾಲಕ್ಕೂ ಉದ್ಧಾರ ಆಗೋದಿಲ್ಲ. ಪರನಿಂದೆ ಗ್ರಹಕ್ಷಯ, ಯತಿನಿಂದೆ ಕುಲಕ್ಷಯ ಅಂತ. ಇನ್ನು ವಂಶನ ಹಾಳಾಗಿ ಹೋಗ್ತದೆ. ಇದೇನಾರ ಖಬರ್ ಇರೋದಿಲ್ಲ, ಬರೇ ಇನ್ನೊಬ್ಬರದ ದೋಷ ನೋಡೋದು. ಇನ್ನೊಬ್ಬರು ವ್ಯಕ್ತಿ ಇಬ್ಬರು ಕುಡಿದ ಕೂಡಲೇ ಇನ್ನೊಬ್ಬರು ಸುದ್ದಿನ ಅವ್ರು ಹಂಗದಾರ ಇವ್ರು ಹೌದಿಲ್ಲ. ಇಲ್ಲ ಇಲ್ಲ ನೋಡ್ರಿ ನೀವು ಒಬ್ಬರು ಅದ್ರಾಗ ಹೆಣ್ಮಕ್ಳ ಮುಂದೆ ಇಂಥವ್ರು ಹಂಗದಾರ ಅಂತ ಹೇಳಿದ್ರೆ ನಿನಗೆ ಗೊತ್ತಿಲ್ಲ ಅವ್ರದ್ದೆಲ್ಲ ಹಕ್ಕಿಕತಿ ಇದು ತೆಗಿಯಾಕೆ ಚಾಲು ಮಾಡ್ತಾನ ಹುಳಕ್ಕೆ. ಹಾಕ್ರಿ ಇದನ್ನೆಲ್ಲ ತುಂಬ್ಕೊಂಡಿರ್ತಾನಲ್ಲ ಹೌದಿಲ್ಲ, ಇನ್ನೊಬ್ಬರು ತಲೆ ಹೊಲಸೆಲ್ಲ ತುಂಬ್ಕೊಂಡಿರ್ತೈತಿ. ಅವು ಚಾಲು ಹಂದಿ ಹೊಲಸು ತಿನ್ನು ಚಾಳಿ ಹೌದಿಲ್ಲ, ಅಂಥವ್ರು ಇರ್ಬೇಕು, ನಿಂದಕರು ಇರ್ಬೇಕು ಅಂತಾರೆ. ಓಣಿ ಹೆಂಗೆ ಹಸನಕ್ಕವು ಹಂದಿ ಇದ್ರೆ ಹಂಗೆ ನಿಂದಕರಿದ್ರೆ ನಮ್ಮ ಎಲ್ಲ ಪಾಪಗಳನ್ನು ಅವ್ರು ತಗೋತಾರ. ಹಂದಿ ಇರಬೇಕು ಅಂತ, ನೆರೆಯವರೇ ನಿಂದಕರು ಇರ್ಬೇಕಂತ ಹೌದಿಲ್ಲ. ನಮ್ಮ ಪಾಪ ಎಲ್ಲ ತಿಂದು ಬಿಡ್ತಾರ, ನಾವು ಹಸನ ಹಾಕೀವಿ. ನಿಂದಕರು ಇರ್ಬೇಕು ಅಂತ. ಎರಡನೇದವ್ರಿಗೆ ಒಮ್ಮೆರೆ ಕೆಳಕ್ಕೆ ಮಾಡದೇ ಇರೋದು ಹಗರ ಬಗರ ಕೆಲಸ ಇಲ್ಲ. ವಿಷಯದ ಆಶೆ ಇರೋ ಮಠ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕು ಅನ್ನೋ ಬುದ್ಧಿ ಬರುವುದಿಲ್ಲ. ಯಾರಲ್ಲಿ ವಿಷಯದ ಆಶೆ ಪೂರ್ಣ ಹೋಗಿರ್ತೈತಿ ಅವರಿಂದ ಜಗತ್ತಿಗೆ ಕಲ್ಯಾಣಕ್ಕೆ ಅಕಲ್ಯಾಣ ಅನ್ನೋದು ಅವ್ರ ಖಾತೆದಾಗ ಬರೋದಿಲ್ಲ. ಆದರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಗಚ್ಚಂತು ನಿರಾಮಯಂ ಅಂತ. ಈ ಜಗತ್ತಿನ ಜೀವಿಗಳೆಲ್ಲ ಸುಖದಿಂದ ಬಾಳುವಂತಾಗಲಿ ಅಂತ ಇಂಥ ಭಾವನೆ ಅವನಲ್ಲಿ ಜಾಗೃತ ಆಕೈತಿ. ಎಷ್ಟೆಷ್ಟು ನಮ್ಮ ಮನಸ್ಸು ವಿಶಾಲ ಇರ್ತೈತಿ ಅಷ್ಟಷ್ಟು ನಮಗೆ ಸಮಾಧಾನ ಶಾಂತಿ ಇರ್ತೈತಿ. ಎಷ್ಟೆಷ್ಟು ಸಂಕುಚಿತ ಆಕೈತಿ ಸೀಮಿತ ಆಕೈತಿ ಅಷ್ಟಷ್ಟು ಅಸಮಾಧಾನ ಸ್ವರೂಪ ಆಕೈತಿ. ಅಲ್ಲಿ ನಾನು ಅದೇ ನನ್ನ ಸ್ವರೂಪನ ಅದು, ನಾವು ಬೇರೆ ಅಲ್ಲ, ನಾ ಬೇರೆ ಅಲ್ಲ. ಜಗವೆಂದುಡಂ ತಾನೇ ಜಗದೀಶನಂ ತಾನೇ ಜಗದಾತ್ಮರೆಲ್ಲರೂ ತಾನೇ ಎಂದು ಬಗೆವಾತನಿ ಉತ್ತಮನು ನೋಡ. ಅಂಥ ಒಂದು ವ್ಯಾಪಕ ವೃತ್ತಿ ನಮ್ಮಲ್ಲಿ ಬರ್ಬೇಕು, ಹಂಗ ಬರ್ಬೇಕು. ಅವರಿಗೆ ಬ್ರಹ್ಮನಿಷ್ಠ ಅಂತಾರೆ. ಬ್ರಹ್ಮ ಎಷ್ಟು ವ್ಯಾಪಕ ಐತಿ ಹಂಗ ಬ್ರಹ್ಮನಿಷ್ಠ ವೃತ್ತಿ ಎಷ್ಟು ವ್ಯಾಪಕವಾದದ್ದು, ಸಂಕುಚಿತ ಇರುವುದಿಲ್ಲ. ಎಲ್ಲರಲ್ಲಿ ತನ್ನನ್ನು ಕಾಣುವಂಥ ಮನೋಭಾವನೆ, ಅಂಥ ವಿಶಾಲ ಮನೋಭಾವನೆ ಬ್ರಹ್ಮನಿಷ್ಠ ಗುರುಗಳಲ್ಲಿ ಇರ್ತದೆ. ನಾವು ಇಷ್ಟ ನೋಡಿ ಮತ್ತೊಬ್ಬರು ನಾವು ಇದನ್ನು ಅಷ್ಟು ಪ್ರೀತಿಯಿಂದ ನೋಡೋದು, ನಮ್ಮವರು ನಮ್ಮ ಸಂಬಂಧಿಕರನ್ನ ಅಷ್ಟೇ ನೋಡ್ತೇವೆ. ಯಾಕ್ರಿ ಉಳ್ಕಿದವ್ರು ನೋಡೋದಿಲ್ಲ ನಾವು. ಆದ್ರೆ ಅವನಲ್ಲಿ ಹಂಗಿರೋದು ಸಂಕುಚಿತ ವೃತ್ತಿ ಎಲ್ಲ ಹೋಗ್ಬಿಡುದು. ಅವನಲ್ಲಿ ವ್ಯಾಪಕ ದೃಷ್ಟಿ ಇರ್ತದೆ. ಎಲ್ಲವೂ ನಮ್ಮವರದು. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಆ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ. ಮಹಾ ಅಂದ್ರೆ ವಿಶ್ವದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಮ್ಮ ಮನೆಯನ್ನವರು. ವಸುದೈವ ಕುಟುಂಬಕಂ ಅಂದಾರ. ವಸು ಅಂದ್ರೆ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜೀವಿಗಳು ನಮ್ಮ ಮನೆಯನ್ನೋ ಇವೆಲ್ಲ ಅಂತ. ಯಾವ ಹೊರಗಿನೂ ಅಲ್ಲ. ಯಾರು ಕೂಡ ವೈರತ್ವ ಕಟ್ಕೋಬೇಕು ನಾನು, ಎಲ್ಲರೂ ನಮ್ಮ ಮನೆಯನ್ನೋ. ಇಂತಹ ಒಂದು ವಿಶಾಲ ದೃಷ್ಟಿ ಬ್ರಹ್ಮನಿಷ್ಠರಲ್ಲಿ ಇರ್ತದೆ.
ಮನಸ್ಸು ಶಾಂತಿ ಇದ್ರೆ ಮನಿ ಶಾಂತಿ ಇರ್ತದೆ. ಏನ್ ಗ್ರಹ ಶಾಂತಿ ಇರ್ಬೇಕಂದ್ರೆ ಆ ಗ್ರಹದೊಳಗೆ ಮನಸ್ಸಿಗೆ ಶಾಂತಿ ಆಗುವಂಥ ವಿಚಾರಗಳು ಕೃತಿಗಳು ನಡಿಬೇಕಿಲ್ಲ. ನೀ ಹೋಮ ಯಜ್ಞ ಮಾಡಿ ರುದ್ರಾಭಿಷೇಕ ಹಚ್ಚಿ ಸುಡಗಾಡಿ ನೀನು ಸಾಮಾನು ತಂದು ರಂಗೋಲಿ ಹಾಕಿ ಆ ಗ್ರಹಗಳನ್ನೆಲ್ಲ ಶಾಂತ ಮಾಡಿ ಮಾಡಿ ಇಂಥ ಕಾರ್ಬಾರ ಮಾಡಿದಂದ್ರೆ ಮನಸ್ಸಿಗೆ ನಿಮ್ಮ ಮನೆಯಾಗ ನೆಮ್ಮದಿ ಇರ್ತೈತಿ. ನೀ ಏನೂ ಮಾಡೋದು ಬೇಕಾಗಿಲ್ಲ. ಮನಸ್ಸಿಗೆ ಶಾಂತಿ ಆಗುವಂಥ ವಿಚಾರಗಳನ್ನ ಆ ಮನೆಯೊಳಗೆ ಎದ್ರ ಸಂಬಂಧ ಹಾಕ್ಸಿ ಆರಾಮಿರೋ ಸಂಬಂಧ ಆರಾಮಿನ ಬಗ್ಗೆ ಅಲ್ಲೇ ಹೇಳೋದು ಕೇಳೋದು ನಡಿಬೇಕಿಲ್ಲೋ ಆ ಮನೆಯೊಳಗೆ. ಅಂದಾಗ ಮನೆ ಶಾಂತಿ ಇರ್ತೈತಿ. ನೀ ಹೊಗೆ ಹಾಕ್ಯಾರ ಈಡಾಗಿ ಯಾಕ್ರಿ ಇದನ್ನ ಮಾಡಿ ಮಂತ್ರ ಅಂದು ಸುಡುಗಾಡು ಸಾಮಾನು ಎಲ್ಲ ಗಡಿಗೆ ಇವನ್ನ ತರ್ತಾರಲ್ಲ ಅವಕ್ಕೆ ಇವನ್ನೆಲ್ಲ ಬಡದ ಇನ್ನೇನೋ ಮಾಡೋದಿಲ್ರಿ ಅವ್ನು ಪೂಜೆ ಮಾಡ್ಯಾವ ನೋಡ್ಬರಿಲ್ಲ ಅಂತೇಳಿ ದೊಡ್ಡ ಆಡಂಬರ ತೋರ್ಸಕ್ಕೆ ಬಂದಿರ್ತಾರೆ ಮಂದಿ ಕೂಡಿಸ್ತೀರಿ. ಇದನ್ನು ಮಾಡಿದ ಅಂದ್ರೆ ಸಮಾಧಾನ ಇರ್ತೈತೆ ಬೇಕಾಗಿಲ್ಲ. ಗ್ರಹ ಶಾಂತಿ ಗ್ರಹ ಶಾಂತಿ ಮಾಡ್ಬೇಕಾದ್ರೆ ಅಂಥ ವಿಚಾರ ಅಂಥ ಮಹಾತ್ಮರನ್ನ ಯಾಕರಿ ಆ ವಿಚಾರ ನಡಿಬೇಕಿಲ್ಲ ಅಲ್ಲಿ. ಅಂದಾಗ ಮನಸ್ಸಿಗೆ ಸಮಾಧಾನ ಶಾಂತಿ ಸಿಗ್ತದೆ. ಹೆಂಗಾರ ನಾಳೆ ಅಂತ ಸತ್ಯನಾರಾಯಣ ಪೂಜೆ ಅಂತ ಹೇಳ್ತಾರೆ. ಸತ್ಯ ವಸ್ತುವಿನ ಕುರಿತು ಮನುಷ್ಯನ ಗುರಿ ಅದು. ಸತ್ಯವನ್ನು ಹೊಂದೋದು ಮನುಷ್ಯನ ಗುರಿ, ಸುಖ ಶಾಂತಿಯನ್ನು ಹೊಂದೋದು ಮನುಷ್ಯನ ಗುರಿ. ಅದನ್ನ ಬಗ್ಗೆ ಹೇಳೋದು ಕೇಳೋದು ನಡಿಬೇಕಿಲ್ಲ ಅಲ್ಲಿ. ಸತ್ಯನಾರಾಯಣ ಅಂದ್ರೆ ಯಾವ್ದಾರ ಕತೆ ಹೇಳ್ಕೊಂತ ಕುಂತ ಯಾಕ್ರಿ ಪ್ರಸಾದ ಕೊಟ್ಟು ಬಿಟ್ಟಿರ್ತೀಯಪ್ಪ ಅದು ಹಾಲಾಗ ಕುದಿಸ್ಕಾರ ಯಾಕ್ರಿ ಹಾಲಾಗ ತುಪ್ಪದಾಗ ಕುದಿಸಿದ ಸಜ್ಕ ಸತ್ಯನಾರಾಯಣ ಪ್ರಸಾದ ತಗೊಂಡು ಹೋಗ್ರಿ ನಾನು ಇಷ್ಟು ಮಾಡಿರಾಕೈತೇನ ಅದು. ನಿತ್ಯ ಮನೆಯೊಳಗೆ ನಡಿಬೇಕು ಈ ವಿಚಾರ ಹೌದಿಲ್ಲ. ಈ ನಮ್ಮ ಇರುವನ್ನು ಕುರಿತು ನಾವ್ಯಾರು, ನಮ್ಮ ನಿಜ ಸ್ವರೂಪ ಏನು, ಮನಸ್ಸಿಗೆ ಸಮಾಧಾನ ಶಾಂತಿ ಆಗುವಂತಹ ವಿಚಾರಗಳು ಆ ಮನೆಯೊಳಗೆ ನಡೆದ್ರೆ ಅದು ಗ್ರಹ ಶಾಂತಿ. ನೆಮ್ಮದಿಯಿಂದ ಇರಾಕ್ತದೆ. ಬರೇ ವಿಷಯ ಚಿಂತನ ಮಾಡ್ಕೊಂತ ಕೂತ ಅಂದ್ರೆ ಒಬ್ಬರಿಗೊಬ್ಬರು ಸಮಾಧಾನ ಶಾಂತಿ ಸಿಗುವುದನ್ನ ಇಲ್ಲ ನನಗೆ. ವಿಷಯ ಚಿಂತನೆ ಒಳಗೆ ಕಾಲು ಕಳೆದ ಅಂದ್ರೆ ಆ ಮನೆಯೊಳಗೆ ಬರೀ ಅದ್ರಾಗ ಬೇಡಾಗ ಕಳೆದ್ರೆ ಅದಕ್ಕೆ ಏಟು ವ್ಯವಹಾರ ಪೂರ್ತಕ್ಕೆ ಅಷ್ಟು ಮಾಡಿ ಮತ್ತು ಇದ ಚಿಂತನೆ ಇರ್ಬೇಕು. ಎದ್ರ ಸಂಬಂಧ ಹಾಕಿ ಮನೆ ಸಂಕಟ ಒಂದಕ್ಕ ಸುಖ ಒಂದಕ್ಕ. ಸಂಕಟ ಸುಖದಿಂದ ಇರ್ಬೇಕಂದ್ರೆ ಆ ಸುಖದ ವಿಚಾರ ಮನೆಯೊಳಗೆ ನಡಿಬೇಕಿಲ್ಲ. ಹಂಗೆ ಗ್ರಹ ಶಾಂತಿ ಇರಂದ್ರೆ ನಮ್ಮ ಮನ್ಯಾಗ ಒಟ್ಟ ಯಾಕೋ ಏನೋ ಮಾಡ್ಸ್ಯಾರ್ರಿ ನಮ್ಗೆ ಸಮಾಧಾನ ಇಲ್ಲ, ಏನೇನು ಹೊಕ್ಕೈತಿ ಒಳಗೆ ಹೌದಿಲ್ಲ. ದುಷ್ಟ ಶಕ್ತಿಗಳು ಒಳಗೆ ಬಂದಾವ ಮನಸ್ಸಿನ್ಯಾಗ ಅದಾವ ಮಾಡೋಲ್ಲ. ಆ ಮನ್ಯಾಗ ಏನು ಇರುವುದಿಲ್ಲ. ನಿನ್ನ ಮನಸ್ಸಿನ್ಯಾಗ ಅದಾವು ಮನಸ್ಸಿನ್ಯಾಗ ದೇವ್ ಹೋಗಿಸಿ ಅದಕ್ಕೆ ಸಮಾಧಾನ ಇಲ್ಲ. ಮನಸ್ಸಿನ ದೇವತನ ಬಿಡಿಸು, ಮನಸ್ಸಿನ ದೇವತನ ಬಿಡಿಸು, ಅಲ್ಲಿ ನಿನಗೆ ಸಮಾಧಾನ ಶಾಂತಿ ದೇವತನ ಅಲ್ಲಿ ಬರ್ತೈತಿ ಹೌದಿಲ್ಲ. ನೆಮ್ಮದಿ ಇರಾಕ್ ಬರ್ತೈತಿ ನಿನಗೆ. ಆ ಸಂಸ್ಕಾರ ಇಲ್ಲ. ಮತ್ತು ಇಂಥ ಸ್ವಾಮಿಗಳು ದೊಡ್ಡ ಚಲೋ ತಂಗ ಪೂಜೆ ಮಾಡ್ರಿ, ಸಾಮಾನು ಎಷ್ಟು ಖರ್ಚು ಬೇಕಾದಷ್ಟು ಮಾಡಿ ಎಷ್ಟೆಲ್ಲ ಖರ್ಚು ಮಾಡಿರು ಮೊದ್ಲಿನ ಚಾಳಿ ಇತ್ತಂದ್ರೆ ಏನು ಸಂಸ್ಕಾರ ಅದು ಚಾಳಿ ಹೋಗ್ತೈತಿ ನಿನಗೆ. ಅದು ಹೋಗುವುದೇ ಇಲ್ಲ ಮತ್ತು ಅದು ಆಗುದು. ನಾವು ಏನು ಸಂಸ್ಕಾರ ಹೋಗ್ಬೇಕಲ್ಲ ಮನಸ್ಸಿನಾಗ ಎಲ್ಲ ತುಂಬಿಕೊಡು ಕುಂತೇವನ್ನೆಲ್ಲ. ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋದು ಎಲ್ಲ ಕಾಮನ ದಶೆಯಿಂದನೇ ಹೌದಿಲ್ಲ. ಕಾಮನು ನೆಲೆಸುವ ರಾಮನು ನೆಲೆಸುವ ಕಾರಣಗಳನ್ನು ಕೊಡಿರಿ ಅಂತ ಯಾರ ಕೇಳ್ತಾರನ್ರಿ ನಿಮ್ಮ ವಿಶ್ವವಿದ್ಯಾಲಯದೊಳಗೆ. ವಿಷಯ ಭೋಗ ದಶೆಯಿಂದನೇ ಕಾಮದ ವಿಷಯ ಸಂಗ್ರಹ ಮಾಡಬೇಕು, ವಿಷಯ ಸಂಪರ್ಕ ಭೋಗ ಮಾಡಬೇಕು, ಅವುಗಳಿಂದ ಸುಖ ಸಿಗ್ತೈತಿ. ಅದರ ಸಂಬಂಧ ಕಾಮನ ಕಾಟ ಶುರುವಾಗೈತೆ. ಅದನ್ನು ಮಾಡಿದ್ರೆ ಸುಖ ಶಾಂತಿ ಸಿಕ್ಕೈತೇನು? ಎಷ್ಟು ಗಳಿಸಿರ ಏನು, ವಿಷಯಗಳನ್ನು ಗಳಿಸಿರ ಎಷ್ಟು ಭೋಗಿಸಿರ ಏನು, ಶರೀರ ಹೋಗು ಮಠ ಅದರ ವಿಷಯ ಇಂದ್ರಿಯ ಸಂಪರ್ಕ ಹೋಗಿ ಮಾಡಿದ್ರು ತೃಪ್ತಿ ಅನ್ನೋದು ಐತೆ. ನೋಡ್ಕೊ ಮತ್ತೆ ಏನು ಮಾಡಿದೆ? ಎಲ್ಲ ಗುಡ್ಡ ಕಲ್ಲು ಹೊತ್ತಂಗೆ ನೀನು ಮಾಡಿ ಹಗಲಿ ರಾತ್ರಿ ದುಡಿದು 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 ಗಳಿಸಿ ಏನು ಮಾಡಿದೆ? ನಿರರ್ಥಕ ಶ್ರಮ ಹೌದಿಲ್ಲ. ಏನಾಗ್ಯಾರ ನೋಡ್ಕೊ. ಮಾಡಿದವ್ರು ಗಳಿಸಿದವ್ರು ಏನಾಗ್ಯಾರ ನೋಡು, ಅದನ್ನು ಹೊಂದಿದವ್ರು ಏನಾಗ್ಯಾರ. ನಿನ್ನ ಎದುರಿಗೆನ ಎಳದ್ ಹೊಕ್ಕಾರ ನೋಡ್ತೀವಿ, ಮನ್ ಕೊಟ್ಟು ಬರ್ತಿ ಎಷ್ಟು ಬಡ್ಕೊಂತೀವಿ ಬಾಳಕ್ಕೆ ಬಡ್ಕೊಂಡು ಹೋಯ್ತು ನೋಡಿ ಎಲ್ಲ ಇಟ್ಟು. ವೈರಾಗಿ ಬರ್ತೈತೆ ಅವಾಗ. ಯಾಕ್ರಿ ಹುಡುಗಾಡ್ಕೋದ ಮನ್ ಕೊಡುವಾಗ ಎಲ್ಲರಿಗೆ ಸ್ವಾಭಾವಿಕ ವೈರಾಗಿ ಏನು ಮಾಡಿದ್ರಿ ಏನೈತಿ ನೋಡಪ್ಪ ಇಷ್ಟೆಲ್ಲ ಮಾಡಿದ್ರಿ
ಮತ್ತೀಗ ನಾವು ಹಳ್ಳಿದು ಮಕಾಯಿ ಕಡೆ ಹೊಳಿತೆ ಅಂದ್ರೆ ನೀನು ಚಾಲು ಆತ ಹೌದಿಲ್ಲ. ಮತ್ತೆ ಅದನ್ನ ಕೂಡ್ಸೋದು ಅದ ಹೆಚ್ಚಾಳಿ ಅದ ಸಂಗನ ಅಂತದ ಕೂಡ್ತಲ್ಲ ಏನು ಮಾಡೋದು, ಪರಿಸರ ನಂಗೆ ಇರ್ತೈತಲ್ಲ. ಅದಕ್ಕೆ ಅಂತ ಪರಿಸರ ಬೇಕಲ್ಲ ನಮಗೆ, ಅದನ್ನ ಎಚ್ಚರಗೊಳಿಸೋರ ಸಂಘ ಬೇಕಲ್ಲ. ಮಹಾತ್ಮರ ಸಂಘ ಇತ್ತು ಅಂದ್ರೆ ನಮಗೆ ಅವಾಗ ಜಾಗೃತ ಸ್ಥಾನ ಅಂತಾರೆ ಅದಕ್ಕೆ ಮಹಾತ್ಮರ ಸಂಘಕ್ಕೆ. ಅಲ್ಲಿ ನಾವು ಆ ಸಂಘದೊಳಗೆ ಇದ್ರೆ ಮಾತ್ರ ಏನಾರ ಬಚಾವ್ ಆಗ್ಬೋದು ಇದರಿಂದ, ಈ ಸೆಳೆವಿಗೆ ಸಿಗದಂಗೆ. ಆ ಸುಳಿಗೆ ಸಿಕ್ಕಿ ಅಂದ್ರೆ ನೀನು ಹೋಗ್ತೀನಿ, ಕಡೆಕಾಗೋದು ಭಾಳ ಕಠಿಣ. ವಿಷಯಾದಿಗಳ ಸುಳಿಗೆ ಸಿಕ್ಕಿ ಅಂದ್ರೆ ಅದರಿಂದ ಪಾರಾಗೋದು ಭಾಳ ಕಠಿಣ. ಅಂಥ ಇದ ಸುಳಿ ಅಂಥ ಜನರ ಸಮೂಹದಾಗ ಕಡೆಕಾಗೋದು ಭಾಳ ಕಠಿಣ. ರಾಮ ನಿಮ್ಮ ಹೃದಯಾಂತರಾಳದಲ್ಲಿ ಅನುಭವ ಬರುವಂಥದ್ದು ಅದು. ಅಂತರಾರಾಮ್ ಅಂತಃಸುಖೋ ಅಂತರಾರಾಮ್ ಅಂದ ಅಂತರ್ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತವದಿ ಗಚ್ಚತಿ ಅಂತ. ಅವನು ನಿಜವಾಗಿ ಅದನ್ನು ಅಂತರಂಗದಲ್ಲಿ ಅದನ್ನು ಅನುಭವ ಮಾಡ್ಕೊತಾನೆ. ಆರಾಮ್ ಹೊರಗೆ ಕೈಯಾಡಿಸಿದ್ರೆ ಅದು ಹತ್ತತೇನ್ರಿ ಅದು. ಮೈ ಕೈಯಾಡಿಸಿದ್ರೆ ಏನು ಹತ್ತತಿ? ಬೆವರು ಹತ್ತಿ. ಯಾಕ್ರಿ? ಚರ್ಮ ಕೈಯಾಡಿಸಿದ್ರೆ ಬೆವರು ಹತ್ತಿ, ಕಣ್ಣು ಕೈಯಾಡಿಸಿದ್ರೆ ಪಿಚ್ ಹತ್ತಿ, ಮೂಗು ಕೈಯಾಡಿಸಿದ್ರೆ ಸುಂಬಳ ಹತ್ತಿ. ಯಾಕ್ರಿ? ಸುಖ ಏನಾರ ಹತ್ತೇನು ನಿನಗೆ? ಕೈಯಾಡ್ಸಕ್ ಹೊಂಟಾನ, ಹೋಗಿಲ್ಲ ಕತ್ತಲ್ದಾಗ ಕೈಯಾಡ್ಸೋಗ. ಯಾಕ್ರಿ? ಏನು ಹೈತಿ ಅಲ್ಲಿ? ಇದು ಕಲ್ಪನಾ ಮಾಡ್ಕೊಂಡು ಹಿಂಗೆ ಸುಖ ಸಿಗ್ತೈತಿ ಇದಂತ ಮೆತ್ತಗ ಬಿರುಸು ಹೋಗ್ತೈತಿ. ಸುಖ ಏನಾರು ಹತ್ತತೇನ? ನಾಲಿಗೆಗೆ ಉಪ್ಪು ಖಾರ ಹುಳಿ ಸಿಹಿ ಹತ್ತತಿ, ಸುಖ ಹತ್ತತೇನ ಅದು? ಸುಖ ಉಪ್ಪು ಖಾರ ಹುಳಿ ಸಿಹಿ ಇರ್ತೈತೇನ? ಅನುಭವ ಗೋಚರದ ಸುಖ ಯಾವ ಇಂದ್ರಿಯಗಳಿಗೂ ಗೋಚರ ಆಗೋದಿಲ್ಲ. ಕಣ್ಣಿಗೂ ಕಾಣಿಸೋದಲ್ಲ, ಮನಸ್ಸಿಗೂ ಭಾಸ ಆಗೋದಿಲ್ಲ. ಇವೆಲ್ಲ ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದಿಲ್ಲ. ಅನುಭವದಿಂದ ನೋಡುವಂದ, ಇಂದ್ರಿಯಗಳಿಂದ ನೋಡಂದಿಲ್ಲ. ಅಂದ್ರೆ ಈ ಮನೋವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿ ಅನುಭವ ನಾವು ನೋಡ್ಬೇಕು. ಅದನ್ನು ಬಂದ್ ಮಾಡುವ ಪ್ರಯತ್ನ ಯಾರು ಮಾಡ್ಯಾವ? ಮನೋವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡ ಮನೋನಿಗೆ ಶಮೆ ದಮೆ ಅಂತಾರೆ ಅದಕ್ಕೆ. ನಮ್ಮಲ್ಲಿ ಅವು ಶಮೆ ದಮೆಗಳು ಆಗ್ಬೇಕಲ್ಲ, ನಿಗ್ರಹ ಮಾಡ್ಕೊಳ್ಳೋ ಸಾಮರ್ಥ್ಯ ವಿಚಾರ ಇದ್ದರೆ ಬರ್ತೈತಿ. ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಮನುಷ್ಯನ ಶಮ ಆಕತಿ, ಇಂದ್ರಿಯಗಳ ದಮ ತಾನ ಎತ್ತು ಹೋಗೋದಿಲ್ಲ, ಯಾವ ವಿಷಯಗಳಿಗೆ ಹೋಗೋದಿಲ್ಲ. ಬ್ಯಾಡ ಅದ್ರಾಗ ಏನಿಲ್ಲ ಆಗೋಲ್ಲ. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಅವಾಗ ಅಥಾತ್ ಬ್ರಹ್ಮ ಜಿಜ್ಞಾಸ, ಅವಾಗ ಇದರ ಆನಂದದ ಅಭ್ಯಾಸ ಶುರು, ಆತ್ಮಾನುಸಂಧಾನದ ಅಭ್ಯಾಸ. ಅವಾಗ ಅನುಷ್ಠಾನ ಕೊಂಡ್ರಾಕ್ ಬರ್ತೈತಿ. ಶಮೆ ದಮೆಗಳು ನಿನ್ನಲ್ಲಿ ನೆಲೆಯಾಗಿ ನಿಂತು ಅಂದ್ರೆ ಜಾಗೃತ ಅದು ಅಂದ್ರೆ ಇದಕ್ಕೆ ಅನುಷ್ಠಾನ ಕೂಡ ಬರ್ತೈತಿ. ಒಳಗೆಲ್ಲ ವಾಸನ ಹಂಗ ಎಳ್ಕೊಂಡು ಅಡ್ಡಾಡ್ತಿರ್ತಾವು. ಎತ್ತಬೇಕತ್ತ ಕಂಡಲ್ಲೇ ಓಡಾಡ್ತೈತಿ. ರೂಪ ಕಂಡ್ಕೂಲೆ ಆಹಾ ಅಂತ ಬಾಯಿ ತೆಗಿತೈತಿ, ವಾಸನೆಗೆ ಹೋಗ್ತೈತಿ, ರುಚಿಗೆ ಹೋಗ್ತೈತಿ, ಗಾಯನಕ್ಕೆ ಹೋಗ್ತೈತಿ. ಹಂಗ ಓಡಾಡು ಮನಸ್ಸಿಗೆ ಒಮ್ಮಿಗಿಲೆ ಅದಕ್ಕೆ ಎಲ್ಲಿ ಹತ್ಬೇಕು ಅನುಷ್ಠಾನ? ಎಲ್ಲಿ ಆ ಭಾವದಲ್ಲಿ ನಿಲ್ಲಬೇಕು? ಎಲ್ಲಿ ಅದು ಆತ್ಮಭಾವದಲ್ಲಿ ಆನಂದದಲ್ಲಿ ನಿಲ್ಸಕ್ಕಾಗುದಿಲ್ಲ. ಈ ವಾಸನೆಗಳ ಹೊಡೆತಕ್ಕ ಮನಸ್ಸು ಅಲ್ಲೋಲು ಕಲ್ಲೋಲು ಆಕೈತಿ. ಗಾಯನ ಕೇಳಿದ ಕೂಲೆ ಹೋಗ್ತೈತಿ, ಆಹಾ ಅಂತತಿ. ನಾದಕ್ಕೆ ಮಳ್ಳಾದ್ರೆ ಹತ್ತದಿಲ್ಲ, ಇದು ರೂಪಕ್ಕೆ ಮಳ್ಳಾದ್ರೆ ಹತ್ತದಿಲ್ಲ, ರುಚಿಗೆ ಮಳ್ಳಾದ್ರೂ ಹತ್ತದಿಲ್ಲ, ಸ್ಪರ್ಶಕ್ಕೆ ಮಳ್ಳಾದ್ರೂ ಹತ್ತದಿಲ್ಲ, ವಾಸನೆಗೆ ಮಳ್ಳಾದ್ರೂ ಹತ್ತದಿಲ್ಲ. ತಡೆಯಲಿಕ್ಕೆ ಮಬ್ಬಿಗೆ ಬೀಳ್ತಿ. ನಿನ್ನಲ್ಲಿ ವಿವೇಕ ಜಾಗೃತಿ ಇತ್ತಂದ್ರೆ ಮಬ್ಬಿಗೆ ಬೀಳೋದಿಲ್ಲ. ಎಲ್ಲಿಯೋ ಒಬ್ಬ ಧೀರವ ಇವೆಲ್ಲ ಇದಕ್ಕೆ ಇಂದ್ರಿಯಗಳ ಆಕರ್ಷಣೆಗೆ ಮಬ್ಬಿಗೆ ಬೀಳದ ತನ್ನ ಇರುವಿನ ಅನುಸಂಧಾನದ ಹೋಗ್ಬೇಕು ನಾವು. ಅದಕ್ಕೆ ಭಾಳ ಹೇಳೋದು ಕೇಳೋದು ರಗಡಕೈತಿ, ಆದ್ರೆ ಅದರಿಂದ ಕಡೆಗೆ ಹೋಗೋದು ಭಾಳ ಕಠಿಣ. ರಸಾಯನಿಕ ಪಶಿಗೆ ಬೀಳ್ತೀನಿ, ಆ ಸೆಳವಿಗೆ ಮತ್ತೆ ಅಜ್ಞಾನ ಮುಸಿಗೆ ಬಿಡ್ತೈತಿ, ಮೋಹಕ್ಕೆ ಬಿದ್ದು ಅದು ಮೋಹದಿಂದ ಬಾರಾಗೋದು ಭಾಳ ಕಠಿಣ ಐತಿ. ಅದಕ್ಕೆ ಯಾವಾಗಲೂ ಅಂಥವ್ರ ಸಂಘ ನಮಗೆ ಬೇಕು. ಇದೇ ವಿಚಾರವನ್ನು ಜಾಗೃತಗೊಳಿಸೋರ ಸಂಘ ಯಾವಾಗಲೂ. ಏನೈತಿ ಅದ್ರಾಗ? ಇದು ನಿತ್ಯ ಐತು, ಇದು ಅನಿತ್ಯ ಐತು, ಇದು ಹಿತ ಆಯಿತು, ಏನು ಅಹಿತ ಐತು ಅನ್ನೋ ವಿಚಾರ ಅಂತ ಅವರ ಸಂಘ ನಮ್ಮಲ್ಲಿ ಸಿಕ್ತು ಅಂತಂದ್ರೆ ನಮ್ಮಲ್ಲಿ ಅದು ಜಾಗೃತಕ್ಕೆ.
ಅದನ್ನು ಜಾಗೃತಗೊಳಿಸುವ ಪ್ರಯತ್ನ ಮಾಡುತ್ತೆ ನಾವು. ವಿವೇಕದ ಕಣ್ಣು ಎಲ್ಲರಲ್ಲೇ ಇದೈತಿ, ಮೂರನೇ ಕಣ್ಣು. ಅದನ್ನು ಜಾಗೃತ ಆಗ್ಬೇಕಂತ ವಾತಾವರಣ ಅಂತ ಅದರ ಪ್ರಯತ್ನ ಬೇಕು ನಮ್ಗೆ. ಎಲ್ಲರಲ್ಲಿ ಅದೈತಿ ಮೂರನೇ ಕಣ್ಣು. ಹೇಳ್ತಿರಲ್ಲ ನಿಮ್ಮ ಶಿವ ಕಾಮನನ್ನು ಎದರಿಂದ ಸುಟ್ಟ, ನಡುಗಣ್ಣಿನಿಂದ ಅಂತ. ಅದಕ್ಕೆ ಜ್ಞಾನ ದೃಷ್ಟಿ ಅಂತಾರೆ, ಅದಕ್ಕೆ ರುದ್ರಾಕ್ಷಿ ಅಂತಾರೆ. ಜ್ಞಾನದ ಕಣ್ಣು, ದಿವ್ಯ ದೃಷ್ಟಿ, ಅದನ್ನು ಧಾರಣ ಮಾಡಬೇಕಾಗಿದೆ. ಅದು ಐತಿ ನಮ್ಮಲ್ಲಿ, ಅದನ್ನು ಜಾಗೃತಗೊಳಿಸ್ಬೇಕಾಗೈತೆ ಅಂಥವ್ರ ಸಂಘದಿಂದ. ರುದ್ರಾಕ್ಷಿ ಧಾರಣ ಅಂದ್ರೆ ಜ್ಞಾನ ದೃಷ್ಟಿ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಯಾವಾರ ಕಾಯಿ ಕಟ್ಕೊಂಡು ಬರುದಲ್ಲ, ಆ ಕಡೆ ನೇಪಾಳದಾಗ ಬೆಳಿತಾರಂತ ಹೆಚ್ಚಾಗಿ ಕಾಯಿ ಕಟ್ಕೊಂಡು ರುದ್ರಾಕ್ಷಿ ಕಟ್ಕೊಂಡು ಅಡ್ಡಾಡು, ಅದೊಂದು ವ್ಯಾಪಾರ ಚಾಲು ಮಾಡಿ ಹಾಕೈತೆ ನಿನಗೆ. ಕಾಮ ಹೋಗೈತೆ ಅವನು ಕಟ್ಕೊಂಡು. ನಿನ್ನಲ್ಲಿ ಇರ್ತಕ್ಕಂಥ ಜ್ಞಾನ ದೃಷ್ಟಿ ಚಕ್ಷು ಅಲ್ಲಿ ಜಾಗೃತ ಆದಾಗ ಕಾಮನ ಕಾಟ ತಪ್ತದೆ. ಹೌದಲ್ಲ? ಅಂಥವರ ಸಂಘ ಮಾಡಬೇಕು ನಿರಂತರ. ಅಂತ ಮಹಾತ್ಮರ ಸಂಘ ಮಾಡೋದ್ರಿಂದ ನಿನ್ನಲ್ಲಿ ಅದು ಜಾಗೃತಿ. ಮೂರನೇ ಕಣ್ಣು ಎಲ್ಲರಲ್ಲಿ ಅದೈತಿ, ಅದು ಅಜ್ಞಾನದಿಂದ ಮುಸುಗಿ ಬಿಟ್ಟೈತಿ. ಅಂತ ಜಡಬುದ್ಧಿ ಜಡಸಂಗ ಮಾಡಿ 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 ಆ ದೃಷ್ಟಿ ಇಲ್ಲದಂಗೆ ಮಂದಾಗಿಬಿಟ್ಟೈತೆ ಅದು. ಅದನ್ನು ನಾವು ಅಂಥವರ ಸಂಘ ಮಾಡೋದ್ರಿಂದ ಅದರಲ್ಲಿ ಜಾಗೃತಿ. ಎಡೆಬಿಡದೆ ಅವರು ಅಂಥವರ ಸಂಘದಾಗಿರ್ಬೇಕು. ಎದ್ರು ಬಿದ್ರು ಅವ್ರ ಸಂಘದಾಗಿರುವುದರಿಂದ ಏನಾರ ನಿನಗೆ ಜಾಗೃತ ಆದ್ರೆ ಆಗ್ಬೇಕಿಲ್ಲ ಅಂದ್ರೆ ಮತ್ತು ಜಡಬುದ್ಧಿ ಜಡ ಸಂಘದಾಗ ತೊಡಗಿದೆ ಅಂದ್ರೆ ನೀ ಎಷ್ಟು ಜನ್ಮ ಹುಟ್ಟಿ ಬಂದ್ರು ಆಗುದಿಲ್ಲ. ಮುಮುಕ್ಷತ್ವದ ಕಾಮ ಇರಲಿ. ಕಾಮ ಅನೇಕ ರೀತಿಯಿಂದ ಕಳತನ ಮಾಡ್ಲಿಕ್ಕೆ ಹಸ್ತದ. ಮಾಡಿ ಇದ್ದ ಸಮಾಧಾನವನ್ನೆಲ್ಲ ಇಲ್ಲದಂಗೆ ಮಾಡಿಬಿಡ್ತದೆ. ತಾನ ಮಾಡ್ಲಿಕ್ಕೆ ಹಚ್ಚಿ ತಾನ ವ್ಯಥೆ ಪಡ್ತದ. ನಿನ್ನ ನೀತಿ ಶಾಸ್ತ್ರ ದರ್ಶನ ಶಾಸ್ತ್ರ ಅವೆಲ್ಲ ಕಾಮನ ಮುಂದೆ ಬರು ಬುಷಿ. ಹೌದಿಲ್ಲ? ಕಾಮಾತುರಾಣ ನ ಭಯಂ ನ ಲಜ್ಜಾ ಅಂತ. ಕಾಮಾತುರ ಆದ ಹೆದರಿಕೆ ನಾಚಿಕೆ ಅನ್ನೋದು ಇರುವುದಿಲ್ಲ. ಎಲ್ಲ ಎಲ್ಲಿ ಶಾಸ್ತ್ರ ಇವು ಎಲ್ಲ ಹೋಗ್ಬಿಡುತ್ತೆ, ಮಷಿನಂಗೆ ಹೋಗ್ಬಿಡುತ್ತೆ. ಪುಸ್ತಕ ಓದಿರೋದು ಬರುದಿಲ್ಲ. ಅದು ಪುಸ್ತಕ ಓದಿರೋದು ಸಿಕ್ಬಿಟ್ಟಿದ್ರೆ ಎಲ್ಲರಿಗೂ ಆಗ್ಬೇಕಾಗಿತ್ತು. ಅದು ಭಾಳ ಮಂದಿ ಅದಾರ ಪುಸ್ತಕ ಓದವ್ರು. ಪುಸ್ತಕ ಪಾಂಡಿತ್ಯ ಏನು ಮಾಡೋದು? ಪುಸ್ತಕಿ ಪಾಂಡಿತ್ಯ, ಪರಹಸ್ತಗತ ದ್ರವ್ಯ, ಅದಕ್ಕೂ ಬೇಡ ಸರ್ವಜ್ಞ. ಸ್ವಂತ ಪ್ರಜ್ಞೆ ಬೇಕು ನಿನಗೆ. ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮೇಲೆ ಹೊಂದಕ್ಕಾಗೋದಿಲ್ಲ. ಇದು ಸ್ವತಃ ನಾವು ವಿಚಾರ ಮಾಡ್ಬೇಕು. ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು ನೋಡ್ರಿ. ನಮ್ಮಲ್ಲಿ ವಿವೇಕ ಜಾಗೃತ ಮಾಡ್ಕೊಳ್ಳೋ ಸಂಬಂಧ ಇದು ಸತ್ಸಂಗ ನಾವು ಮಾಡ್ಬೇಕಾಗೈತಿ. ಹೊರಗೆ ಹುಡುಕಾಡೋದ್ರಿಂದ ನಿನಗೆ ಸಿಗೋದಿದ್ರೆ ಒಳಗೆ ಯಾಕೆ ನಿದ್ದೆಗೆ ಯಾಕೆ ಹೋಗಿದ್ದೆ? ಆರಾಮಿರ್ಬೇಕಂತ ಎಲ್ಲ ಬೇಸರ ಆಕೈತಿಲ್ಲ ನೀನು. ಹೊರಗಿನ ವ್ಯವಹಾರ ಬೇಸರ ಆದಾಗ ಕೈ ಬಿಟ್ಟು ಎಲ್ಲ ಒಳಗೆ ಆನಂದದ ಅನುಭವ ಮಾಡ್ತೀನಿ. ನೋಡ ಯಾ ಇಂದ್ರಿಯಗಳ ಸಂಪರ್ಕದಾಗ ನಿನಗೆ ಸುಖ ಐತಿ ನೋಡಂಗ. ಸಿನಿಮಾ ನೋಡೋದ್ರಾಗ ನಿನಗೆ ಆನಂದ ಐತಿ ಅದ್ರ ಅದನ್ನ ನೋಡ್ಕೊಂತ ಇರು. ಬೇಸರ ಆದ ನಿದ್ದಿಗೆ ಯಾಕೆ ಬರ್ತಿ ಹಂಗಾರ? ಕಳೆದ್ ಬಿಡಪ್ಪ ಸಾಕಿನಂತ. ಹೌದಿಲ್ಲ? ಇಲ್ಲ ಅಂದ್ರೆ ಹಂಗ ಮೊಬೈಲ್ ಇರ್ತೈತಿ, ಅಲ್ಲೇ ನಿದ್ದೆ ಹತ್ತು ಬಿಡ್ತೈತಿ, ಅದೇ ಓದತ್ತಿರ್ತೈತಿ ಹಂಗ. ಹೌದಿಲ್ಲ? ಪ್ರತಿ ತನ್ನಿಂದಾನ ಅದ ಬೇಸರಾಗಿ ಬಿಡ್ತೈತಿ. ಅದಕ್ಕೆ ಕೇಳ್ಕೊತ ಅದು ಹೋಗಿ ಬಿಡ್ತೈತಿ. ಅದು ಬೇಸರಾಗಿ ಬಿಟ್ಕೊಟ್ಟು ಬಿಡು. ಇದು ಹಂಗ ಒದರೇ ಓದತ್ಕೊತಿಲ್ಲ. ತಿನ್ನೋದ್ರೊಳಗ ಸುಖ ಇದ್ರೆ ಅದನ್ನ ಮಾಡ್ಕೊಂತ ಇರ್ಬೇಕಲ್ಲ, ಇದ್ದು ಬಿಡಲ್ಲ. ರುಚಿ ಆದದ್ದನ್ನ ತಿನ್ಕೊಂತ ಒಂದು ಬಿಟ್ಟು ಒಂದು ತಿನ್ಕೊಂತ ಇದ್ದು ಬಿಡಲ್ಲ. ಮತ್ತೆ ಖಾಲಿ ಮಾಡ್ಬೇಕಲ್ಲ ಅದ ತಿಂದದ್ದು. ಮತ್ತದನ್ನ ಖಾಲಿ ಮಾಡ್ಬೇಕಾದ್ರೆ ತಡಾಕತ್ತೆ ಅಂತ ವಾಂತಿ ಮಾಡ್ಕೋತಿದ್ದಂತ ಒಬ್ಬ ರಾಜ. ರುಚಿ ಆದದ್ದನ್ನು ತಿನ್ನೋದು ಮತ್ತಿದ್ದು ತೆಳಗ್ ಬರ್ಬೇಕಾದ್ರೆ ಲೇಟ್ ಹಿಡಿತೈತಿ. ಹೌದಿಲ್ಲ? ವಾಮನ ಮಾಡ್ಕೋತಿದ್ದಂತ ವಾಂತಿ ಮಾಡ್ಕೊಂಡ್ಬಿಡೋದು. ಅದನ್ನ ಮತ್ತೆ ತಿನ್ನೋದು ತೃಪ್ತಿ ಆಕೈತೆ ನಿನಗೆ. ನೀ ಎಷ್ಟು ಜನ್ಮ ಹುಟ್ಟಿ ಬಂದ್ರು ಅದನ್ನ ತಿನ್ನು ಅನ್ನೋದ್ರಿಂದ ಹೋಗೈತೆ ಅಂತೀವಿ. ಹಂಗೆಲ್ಲ ಇಂದ್ರಿಯಗಳ ಚಟಗಳು, ಆಯಾ ಇಂದ್ರಿಯಗಳನ್ನ ಆಯಾ ವಿಷಯಗಳ ಸಂಪರ್ಕ ಭೋಗ ಮಾಡಿ ತೃಪ್ತಿ ಪಡಿಸಕ್ ಆಕೈತೇನು? ಹೆಂಗ
ಬ್ಯಾಸರಿಕಿನ ಕೊಡ್ತಾವಿಲ್ಲೋ. ಮುಂಜಾನೆ ಸಂಜೆ ಮಟ್ಟ ಅದನ್ನ ಮಾಡ್ತೀಪ. ಎಚ್ಚರ ಆದ ಕೂಡಲೇ ಚಾಲು ಆದಪ್ಪ ವ್ಯಾಪಾರ, ಕದ ತೆಗೆದು. ಹೌದಿಲ್ಲ? ಇಂದ್ರಿಯಗಳ ವ್ಯಾಪಾರ ಚಾಲು. ಏನು ಲಾಭ? ಆರಾಮ್ ಇರ್ಬೇಕಂತ ಮಾಡಿದ್ದೆ. ಆರಾಮದಿ ನಂಗೆ ಅದನ್ನು ಮಾಡೋದ್ರಿಂದ. ಗಾಯನ ಕೇಳಿದಿ, ರುಚಿ ರುಚಿ ಆದದ್ದನ್ನು ತಿಂದಿ. ಇವತ್ತೊಂದು ನಮೂನಿ ರುಚಿ ಬೇರೆ, ನಾಳೊಂದು ನಮೂನಿ ಬೇರೆ, ಇವತ್ತೊಂದು ನಮೂನಿ ರೂಪ ಬೇರೆ, ಇವತ್ತೊಂದು ನಮೂನಿ ಡ್ರೆಸ್ ಬೇರೆ. ಹೌದಿಲ್ಲ? ಹೆಂಗ್ ಮ್ಯಾಚಿಂಗ್. ಹೌದಿಲ್ಲ? ಹೆಂಗ್ ನಮೂನಿ ಮಾಡ್ತೀವಿ. ಹೇರ್ ಸ್ಟೈಲ್ ಇವತ್ತೊಂದು ನಮೂನಿ ಬೇರೆ, ಇವತ್ತೊಂದು ನಮೂನಿ ಇದು ಬೇರೆ. ಯಾಕ್ರಿ? ಪೋಷಾಕ್ ಬೇರೆ. ಈಗ ಮಾಡ್ತಾರಿಲ್ಲ. ಶೋಕಿಲಾಲ ಇಲ್ಲೆಲ್ಲ ಇಂದ್ರಿಯಗಳ ಶೋಕಿಗೆ ಬಿದ್ದೆ ಅಂತಂದ್ರೆ ಸಮಾಧಾನ ಶಾಂತಿ ಸಿಗ್ತೈತೆ. ಹೆಂಗ ನೋಡ್ಕೋ ನಿನಗೆ. ಇದ್ರಾಗ ನಿನ್ನ ಬೇಳೆ ಎಲ್ಲ ಹೋತಲ್ಲೋ, ತೃಪ್ತಿ ಅನ್ನೋದಿಲ್ಲ ಇಲ್ಲ ನಿನಗೆ. ಶೇಂಟ್ ಹೊಡ್ಕೊಂತಾನ ಮಸ್ತ್ ಮಸ್ತ್ ಶೇಂಟು. 1 ತಾಸು ಬಿಟ್ಟು ಹೊಲ್ಸನಾರಕ್ಕೆ ಚಲೋ ಹೋಗ್ತೈತೆ ಅದನ್ನ. ಭಾರಿ ಐತಪ್ಪ ಅದು. ಪರ್ಫಾರ್ಮ್ ಹಚ್ಕೊಂಡು ಹೊಡ್ಕೊಂಡು ಅರಿವಿಗೆ ಹಚ್ಕೋತಾನೆ. ಇಲ್ಲ ಅರಿವ್ಯಾಗ ಹಾಕಿ ಒಗಿತಾನ ಅದನ್ನ. ಯಾಕ್ರಿ? ಅದನ್ನೆಲ್ಲ ಮಾಡಿ ಅಂತ ವಾಸನೆ ಆಗುವನು ಅವನು. ಮತ್ತು ತನ್ನಂಗ ಮಾಡ್ಬೋದತ್ರಿ ಅದು. ಎಷ್ಟು ಹೊಲಸಿನ ಗುಟ್ರಿಗೆ. ಯಾಕ್ರಿ? ಎಷ್ಟು ಮಾಡಿದ್ರೆ ಏನಾಗ್ತದೆ? ಮತ್ತು ತನ್ನಂಗ ಮಾಡ್ಬೋದತ್ತ ಅದು. ಎಷ್ಟು ಇದನ್ನು ಶುದ್ಧ ಮಾಡಿರು ಮತ್ತು ಇದು ಶುದ್ಧ ಆಗುದಿಲ್ಲ. ಆರಾಮ್ ಮನಸ್ಸಿಗೆ ಆತು, ಏನು ಮೊಣಕಾಲ್ ಪಾಟಿಗೆ ಆತು, ತಲಿ ಬುರುಡಿಗೆ ಮೊಣಕಾಲ್ ಪಾಟಿಗೆ ಆತೋದು ಆರಾಮು. ಎಲ್ಲಿ ಅನಿಸ್ತೈತಿ ನಿನಗಂತ ಆರಾಮು? ಎಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ನಮಗೆ ಅನುಭವ ಬರುವಂಥ ಸ್ಥಿತಿ ಅದು. ಅಂತರಂಗದಲ್ಲಿ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಕಾಮಕ್ಕೆ ಯಾವಾಗ ಅಡ್ಡಿ ಆಕತಿ ಯಾವಾಗ ಕ್ರೋಧ ಬರ್ತೈತಿ ನೋಡ್ರಿ. ಹೌದು, ಕ್ರೋಧದಿಂದ ಏನು ಮಾಡ್ತಾನೆ? ಹಿಂಸಾ ಕೊಡ್ತಾನೆ. ಇನ್ನೊಬ್ಬರಿಗೆ ಸಿಟ್ಟು ಬಂತೆ ಅಂದ್ರೆ ಬೇಯಾಕರ ಶುರು ಮಾಡ್ತಾನೆ, ಹೊಡ್ಯಾಕರ ಶುರು ಮಾಡ್ತಾನೆ. ಹಿಂಸಾ ಮಾಡಕ್ ಹಸ್ತತಿಲ್ಲ. ಆರಾಮ್ ಏನು ಅವಲಂಬಿಸ್ಕೊಂಡದ ಹೇಳಿ? ಏನಾರ ಅವಲಂಬಿಸ್ಕೊಂಡಿದ್ರೆ ಬಂತು ನೋಡ ಕಾಮ. ಆರಾಮು ಜಗತ್ತಿನ ಯಾವ ವಸ್ತುಗಳನ್ನು ಸಾಮಾನುಗಳನ್ನು ಅವಲಂಬಿಸ್ಕೊಂಡದಿಲ್ಲ. ಕಾಮ ಅವಲಂಬಿಸ್ಕೊಂಡೈತಿ. ಜಗತ್ತಿನ ವಸ್ತುಗಳನ್ನು ಅವಲಂಬಿಸ್ಕೊಂಡು ಕಾಮ ಐತಿ. ರಾಮ್ ಇಲ್ಲ. ಆರಾಮ ಏನನ್ನೂ ಅವಲಂಬಿಸ್ಕೊಂಡಿಲ್ಲ. ಅದಕ್ಕೆ ಸಮಾಧಾನ ಶಾಂತಿ ಹೊಂದುವುದಕ್ಕಾಗಿ ಈ ಜಗತ್ತಿನ ಸಾಮಾನು ಏನೂ ಬೇಡಪ್ಪ. ಏನೂ ಅಲ್ಲೇ ಗುರುವೇ ಜಗವೆಂಬುದು ಅಂತ ಅವ ವಿವೇಕವಂತ. ಆರಾಮಿರೋ ಸಂಬಂಧ ಈ ಜಗತ್ತಿನ ಅಂಶ ಬೇಡಪ್ಪ, ನಮಗೇನೂ ಬೇಡ ನಮಗಂತ. ನಮಗದು ಬೇಕು ಇದು ಬೇಕನ್ನೋ ಕಾಮ ಅವನಲ್ಲಿ ಐತಿ. ಜಗತ್ತಿನಂದು ಏನಾರ ಬೇಕಂದ್ರೆ ಅದು ಕಾಮ ತಯಾರಾತಂತ. ಕಾಮನ ಕಾಟ ಶುರುವಾತ. ಅಂಥವನ್ನ ಕಾಡ್ತತಿ ವಾಸನೆಗಳು ಕಾಡ್ತಾವು. ಅದಕ್ಕೆ ಬೇಕು ಬೇಕಂತ ಅವುಗಳ ಪ್ರಾಪ್ತಿಗಾಗಿ ಹಂಗೆ ತೇಗ್ತೈತಿ. ಹಂಗೆ ಪಡ್ಕೊಂಡು ಬಾಳೆ ಹಗಲಿ ರಾತ್ರಿ ದುಡಿದು ಕಾಮನ ತೃಪ್ತಿ ಪಡಿಸ್ಬೇಕಂತ ಪ್ರಯತ್ನ ನಡೆಸೈತಿ. ಮುದುಕಾದ್ರೂ ಏನು ಮಾಡಿದ್ರು ಕೆಲಸ ಆಗಲಿ. ಇದಕ್ಕೆ ಪಡ್ಕೊಂತೀನಿ ನೋಡಪ್ಪ. ಇದು ವಯಸ್ಸಾದಂಗೆ ಹೆಚ್ಚಾಗಿತ್ತಪ್ಪ. ಇದು ಮುದೇರಿ ತಿರುಗಿಲ್ಲ ಇದು. ಅದಿಲ್ಲ ಮತ್ತು ವಿಷಯ ಭೋಗಕ್ಕೆ ಪಡ್ಕೋತೈತೆ. ಸಾಕಪ್ಪ, ಇದರಿಂದ ಹಿಂದಕ್ಕೆ ಸರಬೇಕು. ನಮ್ಮೊಳಗೆ ನಮ್ಗೆ ಇದು ನೋಡ್ಕೋಬೇಕು, ನಿಜವಾದದ್ದನ್ನು ತಿಳ್ಕೋಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋ ಬುದ್ಧಿ ಬರುದಿಲ್ಲ. ಇನ್ನೂ ಮೊದಲಿನ ಚಾಳಿ ಹಂಗೈತಿ. ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ ಮದ ಮತ್ಸರ ಅದುಗಳು ಇರುತ್ತಿರಲು ನಿಜ ನಿಗಮ ಗುರುಗಳಿಂದ ಅರಿದಳೇನು ಮುಕ್ತಿ ಸುಖ ಸಾಧ್ಯಬಹುದೇ ಅಂತ. ಇಷ್ಟೆಲ್ಲ ಕೇಳಿ ಹೇಳಿ ಮತ್ತು ನೋಡ್ಲಿ ಇದನ್ನು. ಮತ್ತೆ ಇದು ಹೆಂಗ್ ಬಡ್ಕೋತೈತಿದಂತ ನೋಡ್ತಾರೆ ನಿನ್ನ. ಯಾಕ್ರಿ? ಇದ್ರ ಆಸಕ್ತಿ ಕಡಿಮೆ ಆಗೇ ಇಲ್ಪ. ಇನ್ನೇ ಇದು ಬಾಳಕ್ ಬಡ್ಕೊಳತೈತಿ ನೋಡಿ. ಅಷ್ಟೆಲ್ಲ ಹೇಳ್ತೈತಿ ಕೇಳ್ತೈತಿ. ಏನು ಮಾಡೋದು ತಗೊಂಡ್ರಿ? ವ್ಯರ್ಥ ಆಗ್ತದಂತ. ಒಂದೀಟಾರ ಪರಿವರ್ತನೆ ಆಗ್ಬೇಕಿಲ್ಲ. ಸ್ವಲ್ಪ ಹಿತ ಇವನ ತಿಳುವಳಿಕೆ ಇವನಲ್ಲಿ ಬಂದೈತೆ ಅನ್ನೋದ್ರ ಗುರ್ತೇನಪ್ಪ ಅಂದ್ರೆ ವಿಷಯದಲ್ಲಿ ಆಸಕ್ತಿ ಕಡಿಮೆ ಆಗ್ಬೇಕು. ಅವ್ನು ಬಾಳೆದ ಹೆಸನ ಕಡಿಮೆ ಆಗ್ಬೇಕು. ಅವ್ನು ಹಿತವೆಂಬ ತಿಳುವಿಗೆ ವಿಷಯ ವಿರತಿಯ ಸೂಚನೆ ಅಂತ. ಅವ್ರನ್ನ ಹೆಂಗೆ ಗೊರ್ತು ಹಿಡಿಬೇಕಪ್ಪ ಅಂದ್ರೆ ಅದರ ಆಸಕ್ತಿ ಕಡಿಮೆ ಆಗಿರ್ತೈತಿ ಅವ್ರಿಗೆ. ಜ್ಞಾನಿ ಅಂದವನ ಅರಿಯವೆಂಬರು ಅನುಮಾನ ವೇಕವನ ಅಂಗ ತಾವನೇ ಸೂಚಿಸುತ್ತಿರುವುದು.
ಅವನಲ್ಲಿ ಹಿತಾಹಿತ ತಿಳುವಳಿಕೆ ಆಗೈತೆ ಅಂದ್ರೆ ವಿಷಯದಲ್ಲಿ ಅವನಿಗೆ ವೈರಾಗ್ಯ ಬರ್ತದೆ. ಹಿತವಿಧ ಹಿತವೆಂಬ ತಿಳುವಿಗೆ ವಿಷಯ ವಿರತಿಯ ಸೂಚನೆ, ವಿಷಯ ವಿರತಿಗೆ ನುತಿವೆತ್ತ ಶಮಿತಾನು ಸೂಚನೆ. ಅವನು ಸಮಾಧಾನ ಶಾಂತಿಯಿಂದ ಇರ್ತಾನೆ. ವಿಷಯದ ಇಚ್ಛೆಯನ್ನು ಯಾವ ಕೈ ಬಿಟ್ಟಿರ್ತಾನೆ ಅವಾಗ ಮನಸ್ಸಿಗೆ ಸಮಾಧಾನ ಶಾಂತಿ. ಸಮಾಧಾನ ಶಾಂತಿ, ಮನಸ್ಸಿಗೆ ನೆಮ್ಮದಿ ಇರ್ತದೆ, ಮನಸ್ಸಿನ ಹರಿದಾಟ ಬಂದಿರ್ತೈತೆ. ಅವನು ಕ್ಷಮೆಗೆ ಸನ್ಮುಕ್ತಿ ಪದದ ಒಲಿಮೆ ಸೂಚನೆ ಅಂತ. ಈ ಕಡೆ ಒಲವಾಕೈತೆ ಅವಾಗ ಇದನ್ನು ತಿಳ್ಕೊಬೇಕಪ್ಪ, ಜ್ಞಾನ ಮಾಡ್ಕೋಬೇಕು ಅನ್ನೋಂತ ಯಾವಾಗಲೂ ಇದರ ಅಭ್ಯಾಸದಾಗ ಕೊಡುತ್ತೆ. ಏನ್ ಮನುಷ್ಯನ ಹರಿದಾಟ ನಿಗ್ರಹ ಆತಂದ್ರೆ ಅಭ್ಯಾಸಕ್ಕೆ ಇದಕ್ಕೆ ಕೊಡ್ತಾನವ. ಸನ್ಮುಕ್ತಿ ಪದದ ಒಲಿಮೆಗೆ ಗುರುಪಾದ ಸೇವೆಯ ಸೂಚನೆ ಅಂತ ಗುರುವಿನ ಇದರಾಗ ಸೇವಾದ ಬಗ್ಗೆ ತೊಡಗ್ತಾನ. ಆಪ್ತ ಅಂಗ ಸ್ಥಾನ ಸದ್ಭಾವ ಅಂತ 4 ಥರದ ಸೇವೆ. ಏನ್ ಆಪ್ತ ಅಂದ್ರೆ ಅವ್ರಿಗೆ ಅನುಕೂಲ ಆಗಿ ನೋಡ್ಕೋದು. ಶರೀರ ಅಂಗ ಸೇವಾ ಅಂದ್ರೆ ಶರೀರದ ಸೇವಾ. ಸ್ಥಾನ ಸೇವಾ ಗ್ರಹ ಕೃತ್ಯದ ಬಗ್ಗೆ ಏನಾರ ಅವರಿಗೆ ತೊಂದರೆ ಐತೆ, ಕೊರತೆ ಐತೆ, ಏನಾರ ಅದಕ್ಕೆ ಸಹಾಯ ಮಾಡೋದು, ಸೇವಾ ಮಾಡೋದು. ಸದ್ಭಾವ ಅಂದ್ರೆ ಗುರುವಿಗಿಂತ ಇನ್ನೊಂದು ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಏನ್ ದೇವರಂದ್ರೆ ಗುರು ಸ್ವರೂಪ. ಗುರುವಿಗಿಂತ ಇನ್ನೊಂದು ಹೆಚ್ಚಿನ ದೇವರು ಇಲ್ಲ ಅಂತ ತಿಳ್ಕೊಂಡ ಗುರುವೇ ದೇವ ಸ್ವರೂಪ ಅಂತ ತಿಳ್ಕೊಂಡು ಒಮ್ಮೆ ನಂಬಿಕೆ ಏನೈತೆ ಸದ್ಭಾವದಿಂದ ನಡ್ಕೋದು ಗುರುವಿನಲ್ಲಿ. ಏನ್ ಆಪ್ತ ಅಂಗ ಸ್ಥಾನ ಸದ್ಭಾವ ಅಂತ 4 ಥರದ ಸೇವೆಯನ್ನು ನಿಷ್ಠೆಯಿಂದ ನಾವು ಮಾಡಿದಾಗ ನಮಗಿದು ಗುರುಪಾದ ಸೇವೆಯನ್ನು ಒಲವಿಂದೆ ಮಾಡದೆ ಅಂತ. ಯಾರದಾರ ಗುರುಪಾದ ಸೇವೆ ಒಲವಿಂದ ಮಾಡೋ ತ್ರೈಲೋಕ್ಯ ದುರ್ಲಭ, 3 ಲೋಕದೊಳಗೂ ದುರ್ಲಭ. ನಮ್ಮದೊಂದು ಏನಾರ ಹೇತು ಇಟ್ಕೊಂಡು ನಾವು ಬಂದಿರ್ತೀವಿ, ನಂದು ಶುದ್ಧ ಆಗಲಿಪ್ಪ ಇದಪ್ಪ, ನಾ ಎಷ್ಟ ನಿನಗೆ ನಡ್ಕೊಳಕತ್ತೀನಿ ಯಪ್ಪ, ನಾನು ಎಷ್ಟು ಅಮಾಸೆ ಆಯ್ತು ನಡ್ಕೊಳಕತ್ತೀನಿ. ಇವು ಆಸೆ ಇಟ್ಕೊಂಡು ಬಂದವ್ರಿಗೆ ಅಮಾಸಿಗೆ ನಡ್ಕೊಳವ್ರೆಲ್ಲ ಆಸೆ ಬರ್ತಾರೆ. ಹೌದಿಲ್ಲ? ಅಮಾಸಿಗೆ ಹೋಗ್ತೇನೆ ಇದನ್ನು ಆಸೆ ಇಟ್ಕೊಂಡು ಹೇತು ಇಟ್ಕೊಂಡು ಮಾಡೋದಿಲ್ಲ. ನಿಜವನ್ನು ತಿಳ್ಕೊಬೇಕನ್ನ ನಾವು ಅವಾಗ ಅಮಾಸಿ ಅದಕ್ಕೆ ಅಮಾಸಿ ಹುಡ್ಕೋ ಕಾಟ ಕಳ್ಕೊಳಕ ಹೋಗೋದು. ಹೌದಿಲ್ಲ? ಅಷ್ಟೇ ಮಾಡೋದು, ಟೆಂಪ್ರರಿ ಅದು. ಆ ಭಕ್ತಿ ನಿಜವಾದ ಭಕ್ತಿ ಅಲ್ಲ. ನಿಜವಾದ ಭಕ್ತಿ ಅಂತಂದ್ರೆ ಯಾವಾಗಲೂ ಹಗಲುಳ್ಳನ್ನದೇ ಅದರ ಇರುವಿನ ಅನುಸಂಧಾನದಾಗ ತೊಡಗು. ಅವ್ರು ಹೇಳಿದಂಥ ವಿಚಾರಗಳನ್ನ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಎಲ್ಲಿಗೆ ಹೋಗ್ಬೇಕಾಗಿಲ್ಲ ನೀನು. ಇದನ್ನು ಬಿಟ್ಟ ಮತ್ತೊಂದು ಎಲ್ಲಿ ಏನಾರ ಮಾಡ್ಬೇಕಾದ್ರೆ ಎಲ್ಲಾರ ಹೋಗ್ಬೇಕು. ಏನು ಮಾಡೋಂಗಿಲ್ಲ, ಎಲ್ಲಿ ನಿನ್ನಲ್ಲೇ ಐತೆ ಅದು ನೋಡ್ಕೊಳ್ಳೋ ಕೆಲಸ ಅದು. ಏನ್ ನೀ ಬೇಡ್ಕೊಳ್ಳೋದ್ರಿಂದ ಅದು ಬರುವುದಿಲ್ಲ, ಪ್ರಾರ್ಥನಾ ಮಾಡೋದ್ರಿಂದ ಬರುವುದಿಲ್ಲ. ಬಾರೋ ಪರಮಾತ್ಮ ನಮ್ಮ ಮನೆಗೆ ಬಾ, ನಾವು ಕರಿತಿರ್ತಾರ. ಹೌದಿಲ್ಲ? ದೇವ್ರನ್ನ ಒದರ್ತಿರ್ತಾರೆ. ಯಾಕ್ರಿ ಬಂದು ನೆಲೆಸೋ ನೀನು ಅಂತಿರ್ತಾರೆ. ಮೊದಲ ರೆಡಿ ಇದ್ದದ್ದೈತೆ. ಅವ ಇಲ್ಲದ ಜಗ ಯಾವ್ದು ಹೇಳಿ ಅವನು ಕರಿಯಾಕ. ಏಳು ಎಬಸ್ತಾರ ಅವನು. ಎದ್ದೇಳು ಮಂಜುನಾಥ ಅಂತ ಎಬ್ಸಾಕ ಅವನು ಯಾವಾಗಲೂ ಎಚ್ಚರ ಇರ್ತಾನ. ನೀ ಮಬ್ಬಿನ್ಯಾಗ ಬಿದ್ದಿ. ಹೌದಿಲ್ಲ? ಯಾವಾಗಲೂ ಅರಿವಿನ ಎಚ್ಚರ. ಅವನು ಎಬ್ಸ್ಬೇಡ, ನೀ ಹೇಳು ಯಪ್ಪ ಮೊದಲ. ಇನ್ನೊಬ್ಬರನ್ನ ಎಬ್ಸ್ತಾನಂತ. ಎದ್ದೇಳು ಮಂಜುನಾಥ, ನಿನಗೆ ಎಬ್ಸೋ, ನಿನಗೆ ನಿನ್ನ ದರ್ಶನಕ್ಕೆ ಕಾಕೊಂಡು ಕುಂತಾರ ಹೇಳು ಅಂತ ಹೇಳ್ತಾನ ಅವನು. ನೀ ಹೇಳು ಯಪ್ಪ ಮೊದಲು ನಿನ್ನ ದರ್ಶನ. ಮೊಬ್ಬನ್ಯಾಗ ಬಿದ್ದು ಒದ್ದಾಡಕತ್ತಿ ಅಲ್ವ ಅಜ್ಞಾನದೊಳಗೆ. ಅವು ಎಲ್ಲ ಕಡೆ ವ್ಯಾಪಕವಾದಂಥ ಚೈತನ್ಯ ಅದು. ಯಾಕ್ರಿ ಎಲ್ಲಿ ಎಲ್ಲ ಹೇಳ ಇಲ್ಲದ ಜಗ ತೋರ್ಸು. ಇಂಥಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಕರ್ಕೊಂಬರಾಕ್ ಬರ್ತೈತೆ ಅವನು. ಯಾಕ್ರಿ ನಮ್ಮ ಮನೆಗೆ ಬರ್ರಿ, ಎಲ್ಲ ಕಡೆ ಅದೇನ ಅಂತ ಇರ್ತಾರೆ. ಅದ್ರ ಕಡೆ ಲಕ್ಷ ಇಲ್ಲ ನಮ್ಗೆ. ನಿನ್ನಲ್ಲಿ ಇದ್ದದ್ದನ್ನು ನಿನಗೆ ಯಾಕ್ರಿ ಮರ್ತು ಬಿಟ್ಟಿಯಲ್ಲೋ ನೀನು. ಅದನ್ನು ನಾವು ಆ ಅರಿವನ್ನು ನಾವು ಮಾಡ್ಕೋಬೇಕಾಗೈತಿ. ನಾನ ಅದೇನಿ, ಇಲ್ಲಿ ನಾನು, ಅಲ್ಲಿ ನಾನು, ಎಲ್ಲ ಕಡೆ ನಾನ ಅದೇನಿ. ಹಿಂದೂ ನಾನು, ಈಗೂ ನಾನು, ಮುಂದೂ ನಾನು ಇರಾಮ. ಇವೆಲ್ಲ ನಾ ಅಲ್ಲದ್ದು ತೋರಿಕೆ. ತೋರಿ ಅಡಗುದು ಯಾವುದು ನಾನಲ್ಲ. ಇದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನಾನು, ಅರು ನಾನು, ಆನಂದ ಸ್ವರೂಪ ನಾನು. ಇದನ್ನು ನಾವು ಜಾಗೃತಗೊಳಿಸ್ಬೇಕು. ಅದ್ರ ಕಡೆ ಲಕ್ಷ ಕೊಟ್ಟಾಗ ನಮಗೆ ನೆಮ್ಮದಿ. ಈ ತೋರಿಕೆ ಕಡೆ ಲಕ್ಷ ಕೊಟ್ಟಾಗಿ ತೋರಿ ಅಡಗೋದು ಇದು ಯಾವುದು ನಾನಲ್ಲ.
ಈ ಅಜ್ಞಾನದಿಂದ ನಿನ್ನಲ್ಲಿ ಇವು ತೋರ್ತಾವ ಅಡಗ್ತಾವ. ಏನ್ ಜ್ಞಾನ ಆದ ಮ್ಯಾಗ ಯಾವ ತೋರುದಿಲ್ಲ ಅಡುಗುದಿಲ್ಲ, ಬಂದಾಗ್ಬೇಕೈತೆ. ಅದೆಲ್ಲ ತೋರುದು ಅಡುಗುದೆಲ್ಲ ತೋರದೆ ಅಡಗದೆ ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಂಥ ಅರಿವು ಇರುವ ಆನಂದ. ಒಮ್ಮೆ ನಿನಗೆ ಸಮಾಧಿ ಮಂದಿ ಅದನ್ನು ಖಾತ್ರಿ ಮಾಡ್ಕೊಂಡೆ ಅದನ್ನು ಚಿಂತೆ ಕಡಿದೆ. ಅದಕ್ಕೆ ಮೊದಲ ಆ ಕೆಲಸ ಮಾಡ್ಕೊ. ಇಲ್ಲ ಅಂದ್ರೆ ಇದ್ರ ಬೆನ್ನು ಹತ್ತಿ ಇಂದ್ರಿಯಗಳ ಮಜಾಕ್ ಬೆನ್ನು ಹತ್ತಿ ತೋರ್ಕಿಗೆ ಬೆನ್ನು ಹತ್ತಿ ಹಂಗೆ ಜನ್ಮ ಜನ್ಮ ಅಂತ ತಿರುಗು ಪಳೆ ಬರ್ತದೆ. ವಿವೇಕ ಉದಯ ಆಗೋ ಮಠ ಹಿಂಗೆ ತಿರುಗೋದು. ನನಗೆ ವಿವೇಕ ಉದಯ ಆದಾಗ ಇದ್ರ ಹಕ್ಕಿಗತಿ ಗೊತ್ತಾಗೈತಿ, ದೋಷ ದರ್ಶನ ಆಕೈತಿ. ಯಾವಾಗ ಇದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಕೈತಿ, ಅನಾಸಕ್ತಿ ಬರ್ತದೆ, ವೈರಾಗ್ಯ ಬರ್ತದೆ. ಎಲ್ಲಿ ತನಕ ಈ ವಿಷಯ ವಸ್ತುಗಳಲ್ಲಿ ವೈರಾಗ್ಯ ನಮಗೆ ಬರುದಿಲ್ಲ ಅಲ್ಲಿ ತನಕ ಜನ್ಮಾಂತರ ತಪ್ಪೋದಿಲ್ಲ. ಹುಟ್ಟು ಸಾವುಗಳಿಗೆ ಇದಕ್ಕೆ ತಿರುಗುದು ನನಗೆ. ಏನ್ ಎಣ್ಣೆಯದವ್ರು ಕೆಡಕ್ ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ಅಸಮಾಧಾನ ಶುರುವಾತನೆ. ಅದಕ್ಕೆ ಕಾಮನೆಗಳನ್ನ ಸುಡುವುದಕ್ಕೆ ತಪಸ್ಸು ಅಂತ. ತಪಸ್ಸು ಮಾಡ್ತೇವಂತ ತಿಳ್ಕೊಂಡು ಯಾರ್ದಾರ ಗಂಡ ತಪಸ್ಸು ಮಾಡಬಾರ್ದು. ಮತ್ತೆ ಏನ್ ಎಣ್ಣೆಯದವ್ರು ಕಲ್ಯಾಣ ಮಾಡ್ಬೇಕನ್ನೋದು ಮೊದಲು ಮನಸ್ಸಿನಾಗ ಶುರು ಆಗ್ಬೇಕು ನೋಡಿ. ಎಣ್ಣೆದವ್ರಿಗೆ ನೋವಾಗದಂಗೆ ನಡ್ಕೊಳಿಕ್ಕೆ ಕಲಿಬೇಕು ನಾವು. ವಾಣಿಗೆ ಮೃದು ವಚನನ ಭೂಷಣ. ಬೆಲ್ ಇರ್ಲಿಕ್ಕೂ ಬೆಲ್ದಂತ ಮಾತಾರ, ಮನಸ್ಸಿಗೆ ಸಮಾಧಾನ ಆಗುವಂತ ಮಾತಾಡಕ್ ಬರ್ಬೇಕಿಲ್ಲ. ಅದೂ ಇಲ್ಲ ಅಂದ್ರೆ ಮನಸ್ಸು ದೆವ್ವಿನ ಕಾರ್ಖಾನೆ. ಅದು ಮನುಷ್ಯನೊಳಗಿರ್ತಕ್ಕಂಥ ದೇವತನ ಬಿಡಿಸಿದ್ರೆ ಅಲ್ಲಿ ದೇವತನ ಬರ್ತದೆ ನೋಡಿ. ತನ್ನ ಮನಸ್ಸಿನಲ್ಲಿ ಶಾಂತಿ ನೆಲೆಗೊಂಡೆ ಅಂದ್ರೆ ಶಾಂತಿ ಕೇಂದ್ರಗಳು ತನ್ನಿಂದ ತಾನ ಹೊರಬೀಳ್ತಾವ. ನನಗೆ ಸಮಾಧಾನ ಶಾಂತಿ ಅವನ ಮಾತು ಅಂಥವು ಅಕ್ಕವು ಸಮಾಧಾನ ಕೆಡಿಸುವ ಮಾತು ಬರುವುದಿಲ್ಲ ಅವಾಗ, ಹೌದಿಲ್ಲ? ಇನ್ನೊಬ್ಬರಿಗೆ ಪೀಡಾ ಕೊಡುವ ಅಧಿಕಾರ ಇಲ್ಲ ನಿನಗೆ. ಏನ್ ಇನ್ನೊಬ್ಬರಿಗೆ ಸಹಾಯ ಮಾಡುವ ಅಧಿಕಾರದ ನಿನಗೆ. ಕಾಮನ ಕೈಯಾಗಿಂದ ಪಾರಾದವ್ರು ಎಷ್ಟು ಮಂದಿ ಇದ್ರಿ ಇದ್ರಾಗ. ಮನಸ್ಸಿಗೆ ಶಾಂತಿ ಸಮಾಧಾನ ಬೇಕಾಗಿತ್ತಂದ್ರೆ ಈ ಕಾಮನೆಗಳನ್ನು ಇವನ್ನೆಲ್ಲ ಸುಟ್ಟು ಹಾಕು, ಬಯಕೆಗಳನ್ನು ನಾಶ ಮಾಡ್ಕೊ. ಇವನ್ನೆಲ್ಲ ಏನ್ ಹಸಿದಾಹಾರ ತಮ್ಮಿದಂ ಸತಾಂ ಅಂದ. ಕಾಯ ವಾಚ ಮನಸ ಇದು ತಪಸ್ಸು ನಡಿಬೇಕು ನಾವು. ಖಡ್ಗದ ಅಲಿಗಿನ ಮ್ಯಾಗ ನಡೆದಂಗೆ ಇದು ಸಜ್ಜನರ ವ್ರತ ಇದು. ಏನ್ ಕಾಮನ ಕೊಟ್ಟು ಸುಟ್ರ ಸಮಾಧಿ, ಕಾಮ ಅಡಗಿದ್ರೆ ನಿದ್ದೆ. ಬಯಕೆಗಳು ನಿದ್ಯಾಗ ಅಡಗಿರ್ತಾವ, ಸಮಾಧಿ ಒಳಗೆ ನಾಶ ಆಗಿರ್ತಾವ. ಕಾಮನ ಸುಟ್ರೆ ನಿನಗ ಸಮಾಧಿ ಹತ್ತದ, ನಿದ್ಯಾಗ ಅಡಗ್ತೈತಿ, ಅಡಗಿದ್ರೆ ನಿದ್ದೆ ಹತ್ತದ. ಮತ್ತವು ಎಂದಿನಂತೆ ನಿದ್ದೆಯಿಂದ ಎದ್ದು ಮಾಡಿದವ ಕಾಮನೆಗಳು ಬಯಕೆಗಳು ಕಾಡ್ತಿರ್ತಾವ. ಸಮಾಧಿಯನ್ನು ಹೊಂದಿದವ ಎಂದಿನಂತೆ ಅವಾಗ ಆಗುದಿಲ್ಲ. ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಹುಡುದಿಲ್ಲ, ಯಾವ ಬಯಕೆಗಳು ಅವನನ್ನು ಕಾಡುದಿಲ್ಲ, ನಾಶ ಆಗಿರ್ತಾವಲ್ಲಿ ಸಮಾಧಿಯನ್ನು ಹೊಂದಿದಾಗ. ತೋರ್ಕಿ ಶುದ್ಧಿ ಕಲಿಯಾಕ ವಿಶ್ವವಿದ್ಯಾಲಯಕ್ಕೆ ಹೋಗ್ತಿರೋ, ಇನ್ನು ನಿಮ್ಮ ಶುದ್ಧಿ ಕಲಿಯಾಕ ವಿಶ್ವವಿದ್ಯಾಲಯಕ್ಕೆ ಹೋಗ್ತಿರೋ? ನಿಮ್ಮನ್ನು ಕಲಿಬೇಕಂದ್ರೆ ಎಲ್ಲಿ ಹೋಗುದಿಲ್ಲ, ನಿಮ್ಮೊಳಗ ನೀನು ನೋಡ್ಕೋದು. ಸೇವೆ ಸತ್ಕರ್ಮಗಳಿಲ್ಲದವನಿಗೆ ಎತ್ತನದು ಮುಕ್ತಿ ಅಂತ. ಜನರಿಗೆ ಮೊದಲ ಹಿತ ಮಾಡಕಲಿ, ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಕಲಿ, ಉಪಕಾರ ಮಾಡಕಲಿ. ನೀವು ಮನರಂಜನೆ ಕಾರ್ಯಕ್ರಮ ಅಂದ್ರೆ ಏನದು? ಕಾಮ ಉತ್ತೇಜಕ ಕಾರ್ಯಕ್ರಮ ಹೌದಿಲ್ಲ, ಕಾಮ ಪ್ರಚೋದಕ ವ್ಯವಹಾರ.
ಅಧ್ಯಾತ್ಮ ಕ್ಷೇತ್ರದೊಳಗೆ ಅವು ನಡಿಬಾರ್ದು. ಮನರಂಜನೆ ಕಾರ್ಯಕ್ರಮಗಳನ್ನು ಹಾಡೋದು, ಬಾರಿಸೋದು ಇಂಥವನ್ನೆಲ್ಲ ಮಾಡ್ಕೋತ ಕೂತೆ ಅಂದ್ರೆ ನಿರಂಜನ ಸ್ಥಿತಿಯನ್ನು ಹೊಂದುವುದು ಯಾವಾಗ ರಂಜನಾಕ್ ಬಿದ್ದೆ ಅಂದ್ರೆ. ಹೌದು. ಕೀರ್ತನ, ತಬಲಾ, ಡಗ್ಗ, ಡೊಯ್ಕ್ ಡೊಯ್ಕ್ ಬಂತಂದ್ರೆ ಹೋಗುತ್ತೆ ನೀನು ರಂಜನಾದ ವ್ಯವಹಾರಕ್ಕೆ ಬಿದ್ದೆ ನಾನು. ಇದೇಲಿ ಹೊಡಿಬೇಕು ಏನು ನಿರಂಜನ ಸ್ಥಿತಿಯನ್ನು ಹೊಂದಲಿಕ್ಕೆ ಅದರ ಹೊರಗಿನ ಎಲ್ಲ ಬಂದ್ ಮಾಡಬೇಕು ಏನು. ಎಂದಿದ್ದೇನಪ್ಪ ನಿಜವಾದ ಸುಖದಲ್ಲಿ ಅಂತ ಹೊಟ್ಟ್ಯಾಗ ಖಾರ ಕಲಿಸಿದಂಗೆ ನೋಡ್ರಿ. ಅವಾಗ ಹೇಳಿದ ರೀತಿ ಇದೆ ಬಹುದೊಂದು ಅವನ್ನೆಲ್ಲವನ್ನು ಅಳಿದು ಎಲ್ಲ ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಎಲ್ಲ ಕೈಬಿಟ್ಟು ಎಂದ ನಾ ಆರಾಮಿನ ಭಾವದಾಗಿದ್ದೇನಪ್ಪ ಅಂತ ಉತ್ಕಟ ಇಚ್ಛಾ ಇದ್ದರು ಅವಾಗ ಹೇಳಿದ ರೀತಿ ಏನು ಘೋರ ಭವಮಾಲಿಗಳಿಗೆ ಯಾರಿಂದ ತೊಲಗುವುದೆಂದು ಚಾರು ಗುರು ಪದವಿಡಿ ಅಂತ. ಅವಾಗ ಗುರುಗಳು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇಟ್ಕೊಂಡು ಅದನ್ನ ಅನುಭವ ತಗೊಂಡಂದ್ರೆ ಅವಾಗ ಅದು ಅನುಭವ ಬರ್ತೈತಿ. ನಂಬಿಕೆಯಿಂದ, ವಿಶೇಷವಾದ ನಂಬಿಕೆಯಿಂದ ಕೇಳಿ ತಿಳ್ಕೊಂಡು ಅದನ್ನು ಅನುಭವ ತಗೊಳ್ಳೋ ಪ್ರಯತ್ನ ಮಾಡಕತ್ತಾನ. ಅವಾಗ ಏನೆಂದು ಹೇಳಲಿ ಪರಮಾನಂದ ವಿನಗಾದ ಹದನಾನಿ ಗುರುವೇ ನಿನ್ನಯ ಕರುಣದಳು ಎನ್ನ ತತ್ವದ ಇರವನು ಅರಿದು ನಿತ್ಯ ಸುಖಿಯಾದೆ ಅಂತ. ಎಂಥ ಉಪಕಾರ ಮಾಡಿದಪ್ಪ ಗುರುನಾಥ. ಇದ್ರ ಬೆನ್ನು ಹತ್ತಿ ಸುಳ್ಳ ಜನ್ಮ ಜನ್ಮಾಂತರ ತಿರುಗಿನೆಲ್ಲ ನಾನು ಎಲ್ಲ ತಿರುಗುದು ತಪ್ಪಿನ ಅಂತ. ಎತ್ತು ಹೋಗದಂಗ ಮಾಡಿಟ್ಟಿ, ಕಾಲು ಮುರಿದು ಬಿಟ್ಟಿ ಅಂತ ಪದ ಅಂದಾರ ಶರೀಫರು. ನನ್ನೊಳಗ ಇದ್ದದ್ದು ನಮ್ಗೆ ಅನುಭವ ತಂದು ಕೊಟ್ಟಿಲ್ಲ ಅಂತ. ಎಲ್ಲಿ ಹೋಗೋದು ಬೇಕಾದ್ರೆ ನೀನ ಅದಾದಿ ತತ್ವಮಸಿ ಅಯಮಾತ್ಮ ಬ್ರಹ್ಮ ಆನಂದ ಸ್ವರೂಪನ ದೇವ್ರ ನೀನದಿ. ಅಲ್ಲೇ ಇಲ್ಲೇ ಯಾಕೆ ಹುಡುಕ್ತೀವೋ? ಭ್ರಮ ಆಗೈತಿ ನಿನಗೆ ಅನ್ಯದರಿಂದ ನಾ ಹೊಂದಬೇಕು ಅನ್ನೋದು. ಅನ್ಯದರಿಂದ ಇಲ್ಲ, ನಿನ್ನೊಳಗೆ ಇದ್ದದ್ದು ನೀನ ಅದಾದಿ. ಅನ್ಯ ತ್ರಿಕಾಲ ಬಾಧ್ಯವಾದಂತಹ ಸುಖರೂಪವಾದಂಥ ಇರುವ ನೀನದಿ ಅನ್ನೋದನ್ನು ಅನುಭವದಿಂದ ನೋಡ್ಕೊರುವಂತ ಎಚ್ಚರಿಕೆ ಕೊಡ್ತಾರೆ. ಏನು ತಾವು ಹೊಂದಿದ ಪರಮಾನಂದ ಸ್ಥಿತಿಯನ್ನು ಇನ್ನುಳಿದ ಜೀವಿಗಳು ಅದನ್ನು ಹೊಂದಲಿ ಅಂತ ಕಾಲಕ್ಕೆ ಜಾಗೃತ ಮಾಡ್ಕೊಂತ ಬಂದಾರೆ. ಅದನ್ನು ನಾವು ಅದ್ರ ಕಡೆ ಗಮನ ಇಲ್ಲ. ನಾವು ಮತ್ತು ಹಂದಿ ಇಂದ್ರಿಯಗಳ ಮಜಾ ಹೊರಮುಖ ವೃತ್ತಿಗಳಿಗೆ ನಾವು ತಿರ್ಗಾಕತ್ತೀವಿ. ವಿಚಾರದ ಬಂದೋಬಸ್ತಿಯಿಂದ ಕಾಮ ದೂರ ಆಕೈತೋ ಏನು ಪೊಲೀಸ್ ಬಂದೋಬಸ್ತಿಯಿಂದ ದೂರ ಆಕೈತೋ? ವಿಚಾರದ ಬಂದೋಬಸ್ತಿ ಇತ್ತು ಅಂದ್ರೆ ಅಲ್ಲಿ ಕಾಮನ ಕಾಲಿಡಲ್ಲ, ಯಾವ ಬಯಕೆಗಳು ಬರುದಿಲ್ಲ. ವಿಚಾರದ ಬಂದು ವಿವೇಕ ನಮ್ಮಲ್ಲಿ ಜಾಗೃತಿ ಇತ್ತಂತ ಆತ್ಮ ಸುವಿಚಾರ ಅನ್ನುವಂಥ ಬಂದೋಬಸ್ತಿಯೊಳಗೆ ಕಾಮನ್ನ ಕಾಲಿಡಲ್ಲ. ಹಿತಾಹಿತ ತಿಳುವಳಿಕೆ, ಅದಕ್ಕೆ ವಿವೇಕ ಅಂತಾರೆ. ಮನುಷ್ಯನಲ್ಲಿರ್ತಕ್ಕಂಥ ಅಶಾಂತಿಯನ್ನು ದೂರ ಮಾಡ್ಬೇಕಂದ್ರೆ ಈ ವಿವೇಕನ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ವಿವೇಕದ ಸನ್ನೆ ಬೆರೆಸಿ ನೋಡು ಅಂದ್ರೆ ವಿವೇಕ ಎಲ್ಲಿ ಸಿಗ್ತೈತೆ ಅಂದ್ರೆ ಸತ್ಸಂಗದೊಳಗೆ ನಮಗೆ ಸಿಗ್ತದೆ. ಬಾಕಿ ಎಲ್ಲಿ ಹುಡುಕಾಡಿದ್ರು ನಿನಗೆ ಸಿಗುದಿಲ್ಲ. ಎಲ್ಲವೂ ತಾನಲ್ಲ ಎನ್ನುವುದೇ ನಿತ್ಯಾತ್ಮಕ. ಎಲ್ಲವನ್ನ ಅಲ್ಲಗಳಿದೆ. ಯಾವುದನ್ನು ನೀ ಎದುರಿಟ್ಟು ನೀ ತಿಳಿತಿ ಅದು ಯಾವುದೂ ನೀನಲ್ಲ. ನಿನ್ನಿಂದ ಅರಿವಿಸ್ಕೊಳ್ಳೋದು ಯಾವುದೂ ನೀನಲ್ಲ, ಅರಿವು ನೀನು. ಅರಿವಿಸ್ಕೊಳ್ಳೋದು ಎಲ್ಲ ಜಡ ಅದ ನಿನಗೆ ಗಣ್ಯವಾಗಿ ಅಂತ ತಿಳಿದು ಅದನ್ನು ಕೈ ನೀನಲ್ಲದ್ದು ಯಾವುದು, ನೀ ಯಾವುದು ಅದನ್ನು ಖಾತ್ರಿ ಮಾಡ್ಕೊ. ನೀನಲ್ಲದನ್ನೆಲ್ಲ ಕೈ ಬಿಟ್ಟು ನೀನಾಗಿ ಉಳಿದ್ರೆ ಅದಕ್ಕೆ ಮುಕ್ತಿ ಅಂತಾರೆ. ಜೀವನ್ ಮುಕ್ತಿ ಅಂದ್ರೆ ನಲ್ಲದ ಜೀವ ಭಾವನೆಯನ್ನು, ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಯಥಾರ್ಥ ಜ್ಞಾನವನ್ನು ಮಾಡ್ಕೊಳ್ಳೋದು. ಜೀವ ಭಾವನೆಯನ್ನು ಕಳ್ಕೊಳ್ಳೋದು, ಅನ್ಯಥಾ ತಿಳುವಳಿಕೆಯನ್ನು ನಾಶ ಮಾಡ್ಕೊಳ್ಳೋದು. ನಿಜವನ್ನರಿದ ಯೋಗಿ ತನ್ನ ಕುರುಹುದೋರದೆ ತರ್ಕಿಸದೆ ಎಲ್ಲರೊಡನೆ ಉಂಡುಟ್ಟು ಸಂಚರಿಪನು. ಅರಿಯದ ಮೂಢನ ಪರಿಯೋಳು ಅಂದ್ರೆ ಏನೂ ಗೊತ್ತಿಲ್ಲಪ್ಪ ಇವ್ಗಣ್ಣವ್ರಂಗೆ ಅವನು ವರ್ತನ ಮಾಡ್ತಾನೆ. ನಿಜವನ್ನು ತಿಳಿದವನು
ಕಲ್ಪನೆಗಳ ಕಾಟ ಎಷ್ಟೆಷ್ಟು ಹೆಚ್ಚಾಕೈತಿ ಅಷ್ಟಷ್ಟು ಸಮಾಧಾನ. ಕಲ್ಪನೆಗಳ ಕಡಿಮೆ ಆದಂಗೆ ಆರಾಮಿರ್ತೀನಿ ನೋಡ್ರಿ. ತನ್ನಗ ಇದ್ದೆ ಆರಾಮ. ಯಾಕೆ ಕಲ್ಪಿಸಕ್ಕೆ ಹೋಗಿದ್ದೆ ಅವನು? ದೇವರ ದಿನರನ್ನ ಯಾಕೆ ಕಲ್ಪಿಸಕ್ಕೆ ಹೋಗಿದ್ದಿ? ನೀನು ಕಲ್ಪನಾದಾಗ ಹುಟ್ಟಿದ್ದು ಹೋದಿಲ್ಲ ಅವು. ಅದು ನೀವು ಹುಟ್ಟಿಸಿದ್ದು ದೇವ್ರು. ಅವು ದೇವ್ರಿಗೆ ನೀವು ಹುಟ್ಟಿರೋ ಏನು ನಿಮಗೆ ದೇವ್ರು ಹುಟ್ಟ್ಯಾವು ಅಂದ್ರೆ? ನಮಗೆ ಹುಟ್ಟಿದ ದೇವ್ರು ನಮಗೇನು ಕೊಡ್ತಾವ ಹೇಳಿ? ನಿನ್ನ ಕಲ್ಪನಾದಾಗ ಹುಟ್ಟಿದ ದೇವ್ರು ನಿನಗೇನು ಕೊಡ್ತಾವ? ನಿನ್ನ ಕಲ್ಪನಾ ನಕಾಶ ಸುಳಿ ಸುತ್ತಿ ಬಿಟ್ರೆ ದೇವ್ರಿಗೆ ಅಸ್ತಿತ್ವ ಎಲ್ಲೈತಿ? ನೀ ಹೆಂಗೆ ಕಾಮಿದೆ ಹಂಗೆ ದೇವ್ರು ಅದಾವ ನಾವು. ನೀ ಕಲ್ಪಿಸ್ಕೊಂಡಾಗ ಅವು. ನೀ ಕಲ್ಪನಾ ಇಲ್ದಾಗೂ ನೀನದಿ. ಕಲ್ಪನೆಗಳಿಗೆ ಆಧಾರಣ ನೀನದಿ. ನೀ ಯಾವಾಗಲೂ ಇದ್ದವ. ಅವು ಏನು ನೀ ಕಲ್ಪಿಸ್ಕೊಂಡಾಗಟ್ಟ ಅವು. ಅದಿಲ್ಲ, ಒಂದೊಂದು ಗುಂಪಿನ ಒಂದೊಂದು ಮನೆ ಕಲ್ಪಿಸ್ಕೊಂಡ ನಾನು. ಕಲ್ಪನೆಗಳೆಲ್ಲ ಅಡಗಿದಾಗ ಐತಿ ನಿನ್ನ ಇರು. ಎಲ್ಲದಕ್ಕೂ ಆಧಾರ ನಿನ್ನ ಸ್ವರೂಪ. ನಾ ಕೊಲ್ಲವ ನಾನು, ಕೊಲ್ಲಿಸ್ಗೊಳ್ಳವ ನಾನು ಅಂತ ತಿಳ್ಕೊಂಡವ್ರು ಇಬ್ರು ಮೂರ್ಖರ ಅಂತ. ನೀ ಕೊಲ್ಲವನು ಅಲ್ಲ, ಕೊಲ್ಲಿಸ್ಗೊಳ್ಳವನು ಅಲ್ಲ. ಅಂತರಂಗದಲ್ಲಿ ನೋವಾಗಬಾರ್ದು. ಬರೀ ಬಾಯಲ್ಲಿ ನನಗೇನು ಆಗೋದಿಲ್ಲ ಅಂದ್ರೆ ಪೂರಾ ಲಿಂಕ್ ತಪ್ಪಬೇಕು ನೋಡ್ರಿ. ನಾನಲ್ಲದ ಸಂಬಂಧ ಎಲ್ಲ ತಪ್ಪಿಸ್ಕೊಂಡಾಗ ನಮಗೆ ಬಾಧೆ ಇಲ್ಲದಂಗೆ. ಆ ಲಿಂಕ್ ಅಥವಾ ಸಂಬಂಧವನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನ ನಮಗೆ ನಡಿಬೇಕಿದೆ. ಎಡೆಬಿಡದೆ ಅಭ್ಯಾಸ ನಡೆದ್ರೆ ಏನಾರು ಆಕೈತಿ, ನಾವು ಸಂಬಂಧ ತಪ್ಪಿ ಹೋಗ್ತೈತಿ. ಅಂತರಂಗದಲ್ಲಿ ನೋವಾಗಬಾರ್ದು ನಮಗೆ. ಬರೀ ಬಾಯಿಲೆ ನನಗೇನು ಆಗಿಲ್ಲ ಅಂದ್ರೆ. ಹರಕ ಮಚ್ಚಿ ಸರ ತಲಿ ಮ್ಯಾಗ ಕೊಳ್ಳ ತಂದು ಹಾಕಿದ್ರು, ಹಾಕಿ ಮೆರೆಸಿದ್ರು ಸುಮ್ಮನೆ ಇರ್ಬೇಕು ನೋಡ್ರಿ. ಹೌದಿಲ್ಲ? ಕಸಬರಿಗೆ ಸರ ಕಾಲು ಮರಿ ಹರಕ ಮಚ್ಚಿ ಸತ್ತಂದು ಕೊಳ್ಳಾಗ ಹಾಕಿದ್ರು ಸುಮ್ಮನೆ ಇರ್ಬೇಕು. ಹೂವಿನಾರ ಹಾಕಿರೋಳ ಹಿಗ್ತಿ. ಯಾಕ್ರಿ? ಕಾಲ್ಮರಿ ಸರ ಕಸಬರಿಗೆ ಸರ ತಂದು ಹಾಕಿದ್ರೆ ಕೂಗ್ತಿ ಅಂತ. ಎಲ್ಲ ಸಮಭಾವದಿಂದ ಇರ್ಬೇಕಲ್ಲ. ಶರೀರ ಧಾರಣ ಮಾಡ್ಯಾನ. ಶರೀರ ಧಾರಣ ಅಂದ್ರೆ ಹೇಸಿಗೆ ಕುಟ್ರಿ ಧಾರಣ ಮಾಡ್ಯಾನ ಅಂತ. ಇದ ನಾನಂತ ಅಭಿಮಾನ ತಾಳ್ತಾನೆ. ಜಗತ್ತ ಬುಡ್ಮೇಲಕೈತಿ ಅಂದ್ರು ಒಳಗೆ ಅಳಕಬಾರ್ದು ನೋಡ್ರಿ. ಏನಾಗುವುದೆಲ್ಲ ನಾ ಅಲ್ಲದ್ರೊಳಗೆ ಆಕೈತಿ. ಇರುವಿನಲ್ಲಿ ಏನೂ ಆಗಿಲ್ಲ ಅನ್ನೋದು ನಮಗೆ ಖಾತ್ರಿ ಮಾಡಿ. ಇರುವಿಗಂತೆ ಯಾವುದೇ ಥರದ ಬಾಧೆ ಇಲ್ಲ. ಈ ತೋರಿಕೆಂತೆ ಇದಕ್ಕಿದ್ದಂಗೆ ಇರೋದಲ್ಲ, ವಿಕಾರ ಹೊಂದಿ ನಾಶ ಆಗಿ ಹೋಗ್ತದೆ. ಅಲ್ಲಿಂದ ಎದರ ಸಂಬಂಧ ಚಿಂತೆ ಮಾಡೋದು? ಇರುವಿಕಿನೇನೋ ಏನೋ ತೋರಿಕಿನೇನೋ. ಇರುವಿಕೆಂತಿಗೆ ಏನೂ ಆಗಿಲ್ಲ, ನಿನಗೇನೂ ಆಗೋದೂ ಇಲ್ಲ. ನೀ ಎಲ್ಲ ತೋರಿಕೆಯಾಗ ಆಗೈತಿ, ನೀ ಎಲ್ಲದ್ರೊಳಗೆ ಆಗೈತಿ. ಅದಕ್ಕೆ ಯಾಕೆ ಶೋಕ ಮೋಹ ಮಾಡ್ತಿ? ಅದಕ್ಕೆ ಬಲ್ಲವರು ಅದಕ್ಕೆ ಅದು ಶೋಕ ಮೋಹ ಮಾಡಕ್ಕೆ ಹೋಗೋದಿಲ್ಲ. ತೋರಿಕೆ ದಶೆಯಿಂದ. ಯಾಕೆ ನಿನ್ನ ಇರುವಿಕೆ ನಿನಗೇನಾಗೈತಿ? ಅಂಥದ್ದು ಏನಾಗೈತಿ? ಓಪಾ ನಿನಗೆ ಏನೂ ಆಗೇ ಇಲ್ಲ, ನಿನಗೆ ಆಗುದೂ ಇಲ್ಲ. ಅಂದ್ರೆ ನಿನ್ನ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದ್ರ ಚಿಂತೆ ಅದಕ್ಕೆ ಬೇಕಾಗಿತ್ತು. ನಿನ್ನ ಶರೀರ ಬಗ್ಗೆ, ಶರೀರದ ಆಗು ಹೋಗುಗಳ ಬಗ್ಗೆ ಮಾಡಿದ ಕರ್ಮಕ್ಕನುಸಾರ ಆಗ್ಯದ, ಬಂದೈತೆ ಅದಕ್ಕೆ. ನಿನಗೇನಾರಾಗೈತೆ? ನಿನ್ನಲ್ಲಿ ಏನಾರಾಗೈತೆ ನೋಡ್ಕೊ. ಶರೀರದಾಗ ಆಗೈತಿ, ವಿಕಾರ ಆಗೈತೆ. ಮನಸ್ಸಿನಾಗ ಏನಾರಾಗೈತಿ, ನಿನ್ನೊಳಗೆ ಏನಾರಾಗೈತೆ ನೋಡ್ಕೊ. ಯಾವ್ದು ನೀನು ಯಾವ್ದು ನೀನಲ್ಲನೋ ಖಾತ್ರಿ ಮಾಡ್ಕೊ. ಮನುಷ್ಯರ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನು ತಿಳ್ಕೊ. ಅಂದಾಗ ನಿನಗೆ ಬಾಧೆ ಇಲ್ಲದಂಗೆ. ನೀನಲ್ಲದ ಎಲ್ಲ ಸಂಬಂಧನ ತಪ್ಪಿಸ್ಕೊಂಡಾಗ ನಿನಗೆ ಮುಕ್ತಿ ಮುಕ್ತ ಅದಿ ಅನ್ನೋದು ನಿನಗೆ ಅನುಭವ ಬರ್ತದೆ. ನೀ ಹೊಸದಾಗೇನು ಮುಕ್ತ ಆಗ್ಬೇಕಾಗಿಲ್ಲ. ಸತ್ತ ನೀ ಮುಕ್ತ ಅದಿ ಅನ್ನೋದು ತಿಳಿದು ನೋಡಿದ್ರೆ ಹೊಳಿತೈತಿ ನಿನಗೆ. ತಿಳಿದಿಲ್ಲ ಅಂತೇಳಿ ನಿನಗೆ ಬಂಧನ ಆಗೈತಿ. ನೀ ಯಾರಿದೇನು ತಿಳುವಳಿಕೆ ನಿನಗೆ ಇಲ್ಲದಕ್ಕೆ ಬಂಧನದಾಗ ಸಿಕ್ಕೊಂಡು ಒದ್ದಾಡಿ. ನೀ ಯಾರಿದೇನು ತಿಳುವಳಿಕೆ ನಿನಗೆ ಎಚ್ಚರ ಆತಂದ್ರೆ ನಿನಗೆ ಬಂಧನನ ಇಲ್ಲ ಅನ್ನೋದು ಹೊಳಿತೈತಿ. ಯಾವ ಕಾಲಕ್ಕೂ ಇಲ್ಲ ನಾನು ಮುಕ್ತ ಅದೇನೆ ಅನ್ನುವಂಥ ಅನುಭವ ನಿನಗೆ. ಅದಕ್ಕೆ ಅದನ್ನು ಹೊಂದಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿಜವಾದ ನಾನು ಯಾರು? ಮನುಷ್ಯ ಕುಲದ ಜನನದಲ್ಲ ಹರಬ ನಾನು ಮುಕ್ತ ಅದೇನಲ್ಲ, ನನಗೆ ಯಾವ ಕಾಲಕ್ಕೂ ಬಂಧನನ ಇಲ್ಲ ಅನ್ನೋದು ಅನುಭವ ತೊಗೊಂಡು ಉಳ್ಕೋಬೇಕಾಗೈತಿ. ನಾ ಬಂಧದನಿ, ನಾ ಅಂಥದ್ದು ಮಾಡ್ಬೇಕು, ಇಂಥ ಪಾಪ ಮಾಡೀನಿ,
ತಲೆಯನ್ನು ತೆಗೆದು ಹೋಗ್ಯದನ್ನೆಲ್ಲ. ನೀ ಏನೂ ಮಾಡವಲ್ಲ. ಎಳ್ಳೆಣ್ಣೆ ತುಂಬ ಕ್ರಿಯೆ ಇಲ್ಲ, ಆತ್ಮನಲ್ಲಿ ಯಾವ ಕ್ರಿಯೆನೂ ಇಲ್ಲ. ಎಲ್ಲ ಇಲ್ಲಿ ಮನುಷ್ಯನೊಳಗೆ ಏನಾರ ಮಾಡ್ಕೊಂಡು ಮನಸ್ಸ ತಾನು ಸಿಕ್ಕೊಂಡು ಒದ್ದೆ ಆಡ್ತದೆ ಎಲ್ಲ. ಏನ್ ಮಹಾತ್ಮರು ಹೇಳಿದ ಕಡೆ ಲಕ್ಷ್ಯ ಯಾರಿಗೈತೆ? ಎಲ್ಲರೂ ಕುರುಡರು ಬೆನ್ನು ಹತ್ತಿ ಹೊಂಟು ಬಿಟ್ಟಿವಿ. ಏನ್ ಶರೀರ ಬಿಡೋ ಕಾಲಕ್ಕೆ ಏನು ನೆನಪು ಮಾಡ್ತೀವಿ ಅದಾಗಿಬಿಡ್ತೀವಿ. ಅದಕ್ಕೆ ಶರೀರ ಬಿಡೋ ಕಾಲಕ್ಕೆ ನಿಜದ ಎಚ್ಚರಿಕೆ ಇರ್ಬೇಕು. ನಾವು ನಿರಂತರ ಅದರ ಅಭ್ಯಾಸ ಯಾವುದು ಮುಖ್ಯವಾಗಿ ಇಟ್ಕೊಂಡು ನೆನಪು ಮಾಡ್ತೀವಿ ಅದು ಅಂತ್ಯಕಾಲಕ್ಕೆ ಅದ ಬರ್ತೈತಿ ನೋಡ್ರಿ. ಈ ಜಡ ಶರೀರ ಇದ್ದಾಗ ಇವೆಲ್ಲ ಭೋಗ ವಾಸನೆಗಳನ್ನು ನಾಶ ಮಾಡ್ಕೊಂಡು ಅಂತಃಕರಣ ಸ್ವಚ್ಛ ಮಾಡ್ಕೊಂಡು ಇದನ್ನು ಅನುಭವ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕು ನೋಡ್ರಿ. ಅವರು ಇರುವ ಆನಂದ ಅದು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಇರುವಂಗೆ ಅದ ಶರೀರ ಹುಡ್ತತಿ, ಶರೀರ ಸಾಯ್ತು. ಶರೀರದ ಹುಟ್ಟು ನಿನ್ನ ಹುಟ್ಟು ಅಲ್ಲ, ಶರೀರದ ಸಾವು ನಿನ್ನ ಸಾವು ಅಲ್ಲ. ಯಾವ್ದಾರ ಹುಟ್ಟಿದ್ದಿತ್ತು, ಯಾವ್ದಾರ ಸತ್ತಿದ್ದಿತ್ತು ಬಿಡೋದು. ನಾನು ಅಲ್ಲದ್ದು, ನಾ ಎಂದೂ ಹುಟ್ಟಿಲ್ಲ, ಎಂದೂ ಸಾಯವಲ್ಲ. ಶರೀರ ಧರ್ಮ, ಹುಟ್ಟು ಸಾವುಗಳು ಶರೀರ ಧರ್ಮ. ಅದನ್ನು ನನ್ನ ಮ್ಯಾಗ ಆರೋಪ ಮಾಡಿ, ನಿನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಸುಳ್ಳು ವ್ಯಥೆ ಪಡ್ತೀನಿ. ಏನು ಈ ಆರೋಪಿತ ಭಾವ ತೆಗೆದುಹಾಕೋದಶಿಂದನೇ ಇದನ್ನ ಪ್ರಯತ್ನ ನಾವು ಅಧ್ಯಾತ್ಮದ ವ್ಯವಸಾಯನ ಮಾಡಬೇಕಾಗಿದೆ. ಆರೋಪ ಮಾಡ್ಕೊಂಡ್ಬಿಟ್ಟು ಅದ ನಾನು ನನ್ನದು, ನೀವು ಯಾವೂ ನಾನು ಅಲ್ಲ, ನನ್ನದು ಅಲ್ಲ. ಸಂಬಂಧ ತಪ್ಪಿಸ್ಕೊಂಡಿರೋ ಪ್ರಯತ್ನ ಮಾಡಬೇಕು. ನಿರಂತರ ಅನುಷ್ಠಾನ ಕೊಡುವುದಾದ್ರೆ ವೃತ್ತಿಯದ ಆಕಾರ ಉಳಿಬೇಕು, ಬ್ರಹ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲಬೇಕು. ಅಂದಾಗ ಇದರ ಬಾಧೆ ನಮಗಿಲ್ಲದಂಗೆ. ಏನ್ ಅಹಂ ಭಾವನೆ ಹುಡ್ತತಿ, ಅಹಂ ಭಾವನೆ ಇರ್ತೈತಿ, ಅದ ನಾಶ ಆಕೈತಿ, ಅದ ಅಡಗ್ತೈತಿ. ತೋರುದು ಅಡಗುದು ಅದ. ಆದ್ರೆ ನಿನ್ನ ಇರೋ ಏನೈತಲ್ಲ ಅದು ತೋರುದಿಲ್ಲ, ಅಡಗುದು. ಅದಕ್ಕೆ ಸಾಕ್ಷಿಯಾಗಿ ಐತೆ. ಸತ್ಯದ ತಿಳುವಳಿಕೆ ಪುನಃ ಮಾಜದಂಗೆ ಯಾವಾಗಲೂ ಇದರ ಎಚ್ಚರದೊಳಗಿರ್ಬೇಕು ನಾವು. ಪುನಃ ಅಜ್ಞಾನದೊಳಗೆ ಬೀಳಬಾರ್ದು. ಯಾವಾಗಲೂ ಸ್ವರೂಪ ಜಾಗೃತಿ ಒಳಗೆ ನಾವು ಇದಕ್ಕೆ ಕಲಿಬೇಕು. ಇದೇ ಗುರುವಿಗೆ ಕೊಡುವ ಗುರು ಕಾಣಿಕೆ ಎಂದರು. ಯಾವಾಗಲೂ ಸ್ವರೂಪದ ಎಚ್ಚರ, ಕೊರತೆಯ ನಾನದ ಎಚ್ಚರದೊಳಂದಿ ಚರಿಪುದೆ ಚಂದ. ಯಾವುದೂ ಕೊರತೆ ಇರಬಾರ್ದು ಅನ್ನುವಂಥ ನಿನ್ನ ಸ್ವರೂಪದ ಎಚ್ಚರಿಕೆ ಒಳಗೆ. ಅದನ್ನು ಮರೆತೆ ಅಂದ್ರೆ ಅದರ ಮತ್ತು ಕೊರತಿನ ನಿನಗೆ ಯಾವ ಬಯಕೆಗಳು ಉಂಟಾಗುವುದು, ನಿನಗೆ ಯಾವ ಕೊರತೆನೂ ಇಲ್ಲ. ನಿನ್ನ ನಿಜದ ಎಚ್ಚರಿಕೆಯನ್ನು ಒಮ್ಮೆ ನೀವು ಮಾಡ್ಕೊಂಡೆ ಈ ಜಗತ್ತಿನಾಗ ಏನಾರು ಮಾಡಬೇಕು, ಹೊಂದಬೇಕು ಅನ್ನೋದು ಯಾವ ಉಳಿದ ಕರ್ತವ್ಯ. ನಮ್ಮ ಋಣ ಯಾವಾಗ ತೀರ್ಸವ್ರು? ನೀವು ಹಿಂಗೆ ಕೇಳಿ ಕೇಳಿ ಇದನ್ನು ಮತ್ತು ಮೊದಲಿನ ಚಾಳಿಗೆ ಮತ್ತು ಅದನ್ನು ಮಾಡ್ಕೊತ ನಮ್ಮ ಋಣದಾಗ ಹೋಗ್ತೀವಿ. ನಾವು ಕೇಳಿದ್ದನ್ನು ಮನನ ಮಾಡಿ ಅದನ್ನು ಖಾತ್ರಿ ಮಾಡ್ಕೊಂಡು ಅನುಭವ ತಗೊಂಡು ನಾವು ಹೊಂದಿದಂಥ ಅನುಭವ ಇನ್ನೂ ಇದು ಜೀವಿಗಳಿಗೆ ಅದನ್ನು ಮಾರ್ಗದರ್ಶನ ಮಾಡಿದಾಗ ಗುರುವಿನ ಋಣ ತೀರ್. ತಂದೆ ತಾಯಿಗಳನ್ನು ಪ್ರಾಣವಾಗಿ ಹೋಗೋ ತನಕ ಜೋಪಾನ ಮಾಡಿದಾಗ ತಂದೆ ತಾಯಿರು ಜೀವಿಗಳಿಗೆ ಪೀಡಾ ಕೊಡೋದು ಬಿಟ್ಟು ಅವ್ರಿಗೆ ಉಪಕಾರ ಮಾಡಿದಾಗ ದೇವರಿನ ತೀರ್ತದೆ. ಮಾತೃನ, ಪಿತೃನ, ದೇವರಿನ, ಋಷಿರಿನ ಇವೆಲ್ಲ ತೀರಿದಾಗ ಈ ಸಾಲ ಇದೆ ಹೌದಿಲ್ಲ, ಅವನು ತೀರ್ಸಾಕ್ ಬಂದೇವು ನಾವು. ಎಲ್ಲ ಸರಿಯಾಗಿ ಎಲ್ಲ ಸಾಲ ತೀರಿದ ಮ್ಯಾಗ ನಾನು ಮುಕ್ತ ಆಗ್ತೀನಿ. ಇಲ್ಲಾಂದ್ರೆ ಮತ್ತು ಸಾಲದಾಗ ಹೋಗುದು. ಸಾಲ ತೀರ್ಸಾಕ್ ಮತ್ತೆ ಹುಟ್ಟಿ ಬರ್ಬೇಕು. ಸಾಲ ಮುಟ್ಲಿಲ್ಲ, ಮುಟ್ಟಿದಾಗ ನಿನಗೆ ಬಿಡುಗಡೆ. ನಾವು ತೆಗೆದುಕೊಂಡು ವಸ್ತುವನ್ನು ದೌಡು ಕೊಡಬೇಕು. ಸಾಲ ತಗೊಂಡೇ ಇಲ್ಲೆಲ್ಲ ಹೌದಿಲ್ಲ, ನನಗೆ ಅದರಿಂದ ಸುಖ ಸಿಗ್ತೈತೆ ಅಂತಂದ್ರೆ ಬೆನ್ನೆತ್ತಿ ಹಿಡ್ಕೊಂಡು ಕುಂತೀನಿ. ಶರೀರ ಧಾರಣ ಮಾಡಿ ಅಲ್ಲಿ ಪಂಚಭೂತಾದಿಗಳಿಂದ ಇವನ್ನೆಲ್ಲ ತೊಗೊಂಡು ಬಂದೆ. ಇವನ್ನೆಲ್ಲ ಇದು ನೀನು ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರೆ ಎದಕ್ಕೆ ಒಂದು ಮಾಡ್ಕೊಳ್ಳೆ ಮರ್ತು ಕುಂತೆ ಅಂದ್ರೆ ಅಧಿಕಾರಿಗಳು ಪಂಚಭೂತಾದಿಗಳು ಸಿಟ್ಟು ಹೌದಿಲ್ಲ.
ದೌಡ ಕೆಲಸ ಮುಗಿಸ್ಕೊಳ್ಳಿಲ್ಲ ಅಂದ್ರೆ ಬರೀ ನಂದ ಐದು ಮನಿ ಇರಾಕ್ ಕೊಟ್ಬಿಟ್ರೆ ಯಾಕ್ರಿ? ಒಂದಿಟ್ಟು ಜಾಗ ಇಲ್ರಿ, ಕಾರ್ಯಕ್ರಮಕ್ಕೆ ನಮ್ಗೆ ಒಂದಿಟ್ಟು ಜಾಗ ಕೊಡ್ರಿ, ಊಟಕ್ಕೆ ಹಾಕಿಸ್ತೇನೆ ಊರಿಗೆಲ್ಲ ಅಂತ ಮನೆ ತಗೊಂಡಂತ. ಒಂದಿನ ಬಿಟ್ಟು 2 ದಿನ ಬಿಟ್ಟು 3 ದಿನ ತಿಂಗಳಗಟ್ಲೆ ಹೋದ್ರು ಅದ್ರ ಸುಸಾಬರಿನೇ ಇಲ್ಲ. ಮನ್ಯಾಗ ಅಜ್ಜಗಾಲ್ ಕುಂತ ಬಿಟ್ಟ ನಂದ ಇದು ಮನೆ ಅಂತ. ಹಂಗ ನಾವು ಇಲ್ಲಿ ಎದಕ್ಕೆ ಬಂದೇವಿ ಏನೋ ಖಬರ್ ಇಲ್ಲ, ಬಂದ್ಬಿಟ್ಟೇವಿ. ಇವತ್ತಿನ ಉದ್ದೇಶ ಏನು? ಆ ಎದಕ್ಕೆ ಬಂದೇವಿ? ಜನ್ಮ ಸಾರ್ಥಕ ಮಾಡ್ಕೋಬೇಕು, ನಮ್ಮನ್ನು ನಾವು ತಿಳ್ಕೋಬೇಕು ಅಂತ. ಇದನ್ನ ಹಿಡ್ಕೊಂಡು ಕುಂತೇವಿ. ಎಷ್ಟು ದಿನ ಇರಪ್ಪ? ಇನ್ನು ಅಗ್ರಿಮೆಂಟ್ ಇರ್ತದೆ ಅದಕ್ಕೆ, ಇಷ್ಟ ದಿನ ಅಂತೇಳಿ ಒದ್ದು ಹೊರಗೆ ಹಾಕ್ತಾರತ್ತಾಗಿಂದ. ಅದೇ ಕರುಣಾ ರಸಮೈರೇ ಯಮಭಟರು. ಅವಾಗ ಸುಡು ಹಾಳಾಕ್ ಶುರು ಮಾಡ್ತೇವೆ. ಅಯ್ಯೋ ಯಪ್ಪ ಯಮದೂತರು ಬಂದರು, ಹ್ಯಾಂಗ ಹೋಗ್ಲು ಅಂತ ನಾವು ಹಾಳಾಕ್ ಶುರು ಮಾಡ್ತಾನ. ಒಂದೊಂದು ಹೆದರಿ ಮಲಮೂತ್ರ ವಿಸರ್ಜನೆ ಮಾಡ್ತಾವ. ಆ ಶರೀರ ಬಿಡು ಟೈಮ್ನಾಗ ಹೆದರ್ತಾವ. ಏನ್ ಮತ್ತೆ ಇದು ನಂದಂತ ಹಿಡ್ಕೊಂಡು ಕುಂತೀನಿ ನೋಡು. ಮೊದಲ ಇದು ಸಂಬಂಧ ತಪ್ಪಿಸ್ಕೊಂಡಿದ್ರೆ ಹೆಂಗಾಕಿತ್ತು? ಇಷ್ಟೆಲ್ಲ ಅನುಲಿ ಹೊಂದೋದು ಎದಕ್ಕೆ ಬೇಕಾಗಿತ್ತು? ಮೊದಲ ಎಚ್ಚರ ಮರ್ಯಾದೆ ಗಿಡಿಯಾಗಿ ಮನೆ ಬಿಡೋಕ್ಕಿಂತ ಮೊದಲೇ ಬಿಡೋದು ಚಲೋ ಅಲ್ಲ. ಇದು ನಾನು ನನ್ನದು ಅಂತ ಹಿಡ್ಕೊಂಡ ಎಷ್ಟು ದಿನ ಇರಪ್ಪ ನೀನು? ಇದು ನಾನು ಅಲ್ಲ, ನನ್ನದು ಅಲ್ಲ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಈ ಸಂಬಂಧ ತಪ್ಪಿಸ್ಕೊಂಡಿರಾಕಲಿ. ಮೊದಲ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗಿದ್ರ ಬಾಧೆ ಇಲ್ಲ. ನನಗೆ ಇದು ನಾನು ನನ್ನದು ಅಂತ ಸಂಬಂಧ ಹಚ್ಕೊಂಡ್ರೆ ಬಾಧೆ ಪಡ್ತೀನಿ. ಯಾವುದೋ ಬಾಧೆ ಆಗಬಾರ್ದಪ್ಪ ಅನ್ನೋಗಿದ್ರೆ ಇದನ್ನ ಸಂಬಂಧ, ನೀ ಎಲ್ಲದ ಶರೀರ ಸಂಬಂಧ, ಇಂದ್ರಿಯಗಳ ಸಂಬಂಧ, ಮನಸ್ಸಿನ ಸಂಬಂಧ ತಪ್ಪಿಸ್ಬೇಕು. ಎಲ್ಲ ಧರ್ಮಗಳನ್ನು ಕೈಬಿಡು. ಶರೀರ ಧರ್ಮ, ಇಂದ್ರಿಯಗಳ ಧರ್ಮ, ಮನುಷ್ಯನ ಧರ್ಮ ಎಲ್ಲ ಕೈಬಿಟ್ಟು ನನಗೆ ಶರಣ ಅಂದರೆ ನಿನ್ನೊಳಗೆ ಸಚ್ಚಿದಾನಂದ ಸ್ವರೂಪ ಕೃಷ್ಣ ಅಂದ್ರೆ ಸದಾ ಆನಂದಮಯವಾಗಿರ್ತಕ್ಕಂಥ ಇರುವಿನ ಕಡೆ ಎಲ್ಲ ಕೂಡ ಯಾವಾಗಲೂ ಅದರ ನೆನವನಾಗಿದ್ದರೆ ನೀ ಆರಾಮಿದ್ದು, ಸುರಕ್ಷಿತವಾಗಿದ್ದು. ಇದನ್ನು ಬಿಟ್ಟಿದ್ರೆ ಬೆಣ್ಣು ಹತ್ತಿದ ಅಂದ್ರೆ ಇದು ಸುರಕ್ಷತೆ ಇಲ್ಲ. ಇದು ಯಾವ ಹೊತ್ತಿನಾಗಿದೆ ಏನಾಕೈತಿ ಹೇಳಾಕ್ಬೋದು. ನೀರ್ ಮೇಲಿನ ಗುಳ್ಳೆಂತೀರಿ ಪಟ್ಟಂತತೆ ಹೇಳಾಕ್ಬಾರ್ದು ನಾವು. ಇದು ಹೋಗೋದ್ರೊಳಗಾಗಿ ಇದನ್ನು ನಾವು ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ನಾವು ಪ್ರಜ್ಞಾ ತಪ್ಪುದ್ರೊಳಗಾಗಿ ಪ್ರಜ್ಞಾಸ್ಥಿತ ಆಗೋದು, ನಿಜದ ಎಚ್ಚರಿಕೆಯನ್ನು ಮಾಡಬೇಕು. ಈ ಶರೀರ ಹೋಗೋದ್ರೊಳಗಾಗಿ ಇದು ಹೋತಂದ್ರೆ ಮತ್ತೆ ಸಾಧನ ಬೇಕಲ್ಲ. ಈ ಶರೀರ ಅನ್ನೋದು ಸಾಧನ. ಇದನ್ನ ಅವ್ಯವಹಾರ ಮಾಡಿ ಏನಾದ್ರು ಮಾಡಿ ಕೆಡಿಸ್ಕೊಂಡ್ಬಿಟ್ಟೆ ಅಂದ್ರೆ ಎಂದು ಸಾಧನ? ಮನಸ್ಸು ಅಡಗಿದ್ರೆ ಎಲ್ಲ ಅಡಿಗೆ ಬಿಡ್ತದೆ. ಮನುಷ್ಯನೊಳಗಿರ್ತಕ್ಕಂಥದ್ದು ಎಲ್ಲ ಅಡಿಗು. ಏನು ಅಡಗಿದ್ರು ನೀ ಅಡಗುದು. ಯಾವಾಗಲೂ ಇದ್ದ ವಸ್ತು ನೀನು ತೋರಿದ್ದು ಅದು ಅಡಗ್ತದೆ. ನಿನ್ನಲ್ಲಿ ತೋರಿ ನಿನ್ನಲ್ಲಿನ ಅಡಗ್ತದೆ. ಆದರೆ ಅದಕ್ಕೆಲ್ಲ ಸಾಕ್ಷಿಯಾಗಿ ಇರು ನೀನು. ಯಾವಾಗಲೂ ಇದ್ದ ವಸ್ತು ನೀನು. ನೀನು ಅಡಗವಲ್ಲ, ತೋರವಲ್ಲ. ತೋರದೆ ಅಡಗದೆ ತೋರುಕಿಗೆ ಅಡಗುಕಿಗೆ ಸಾಕ್ಷಿಯಾಗಿದ್ದು ಇದ್ದದ್ದ ನಿನ್ನ ಸ್ವರೂಪ. ಅದರ ನೆನಪು ಬೇಕು ನಮ್ಗೆ. ಅಂದಾಗ ನಿನಗೆ ಬಾಧೆ ಇರಬೇಕು. ಇಲ್ಲ ಅಂದ್ರೆ ಬಾಧೆ ಪಡ್ತೀವಿ. ಅದನ್ನು ಮರೆತುಕಾರ ಅಜ್ಞಾನದಿಂದ ಅನ್ಯತಾ ತಿಳುವಳಿಕೆ ಒಳಗೆ ನೀ ಬಾಧೆ ಪಡ್ಲಿಕ್ಕೆ. ನಾವು ಯಾಕೆ ಸಂಕಟ ಪಡ್ಯಾಕತ್ತೀವಿ? ಯಾರು ವಿಚಾರ ಮಾಡಿರಿ ಹೇಳಿ? ನೀ ಏನಿದೆ ಅದನ್ನು ಬಿಟ್ಟು ಎಲ್ಲದನ್ನು ಆರೋಪ ಮಾಡ್ಕೊಂಡು ಕುಂತೀನಿ. ಈ ಆರೋಪಿತ ಭಾವ ತೆಗೆದು ಹಾಕಿದಾಗ ನಿನಗೆ ಎಲ್ಲ ಹೋಗ್ತದೆ. ದುಃಖರಹಿತ ಆಗಿರ್ಲಿಕ್ಕೆ ಬಂದು ಎಲ್ಲ ಕೆಲಸ ಬಿಟ್ಟು ಮೊದಲು ಇದನ್ನು ಮಾಡಿ. ಇನ್ನು ಮ್ಯಾಗಿರ್ತಕ್ಕಂಥ ಆರೋಪ ಮಾಡ ಅನ್ಯತಾ ತಿಳುವಳಿಕೆ ಏನೈತೆ ಎಲ್ಲ ತೆಗೆದು ಹಾಕೋ ಪ್ರಯತ್ನವನ್ನು ಮಾಡಿ. ಇದ ಮನುಷ್ಯನ ಜನ್ಮದ ಲಾಭ. ಸಮಾಧಿ ಮಂದಿ ಖಾತ್ರಿ ಮಾಡ್ಕೋ. ನಿನ್ನ ಆರೋಪಿತ ಭಾವ ಯಾವುದೂ ನಿನಗೆ ಅಡ್ಡಿಯನ್ನು ಉಂಟು ಮಾಡುವುದು. ಜ್ಞಾನ ಸಮಾಧಿಯನ್ನು ಹೊಂದಿದ ನಂತರ ಅದಕ್ಕೆ ಜ್ಞಾನೋದಯ ಆಗ್ಬೇಕು. ನಾವು ಅಂದ್ರೆ ಅಂಥ ಜ್ಞಾನಿಗಳ ಸಂಘ ನಾವು ಮಾಡಬೇಕು. ಬರೇ ವಿಷಯ ಸಂಘ, ವಿಷಯದ ಚಿಂತನ ಇದರಾಗ ಸಂಗೋಪನ ಮಾಡ್ಕೊತಕೊಂಡೋದ್ರಿಂದ ಏನು ಲಾಭ? ಬಿಡು.
ಸಾಧು ಸಂಸ್ಮರ